ನಮಸ್ಕಾರ ಸ್ನೇಹಿತರೆ, ಗುರುವಾರದ ಕ್ಲಾಸ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕನ್ನಡದಲ್ಲಿ ಮಾಡ್ತಾ ಇರೋ ಫ್ರೇಜಲ್ ವರ್ಬ್ ವಿಡಿಯೋಸ್ನಲ್ಲಿ ಇದು 8ನೇ ವಿಡಿಯೋ. ಇದಾದ ಮೇಲೆ ಒಂದಿರುತ್ತೆ ಲಾಸ್ಟ್ 9ನೇ ವಿಡಿಯೋ. ಅದಾದರೆ ಫ್ರೇಜಲ್ ವರ್ಬ್ ಸಮ್ಮೋ ಟಾಪಿಕ್ ಪೂರ್ತಿ ಆಗಿಬಿಡುತ್ತೆ. ಆದಮೇಲೆ ಬೇರೆ ಹೊಸ ನ್ಯೂ ಮಾಡೆಲ್ ಟಾಪಿಕ್ ತೊಗೊಂಡು ಅದರ ಮೇಲೆ ಕ್ವಶನ್ಸ್ ನಿಮ್ಮ ಜೊತೆಗೆ ಡೀಲ್ ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ. ನಿಮಗೆ ಮೇನ್ಸ್ ಎಕ್ಸಾಮ್ ಹತ್ತಿರ ಬರ್ತಲ್ಲ, RRB ಕ್ಲರ್ಕ್ಸ್ ಮೇನ್ಸ್, PO ಮೇನ್ಸ್, ಅದಕ್ಕೆ ರಿಲೇಟ್ ಆಗಿರೋ ಟಾಪಿಕ್ಸು ತಗೊಂಡು ಡಿಸ್ಕಸ್ ಮಾಡೋಣ. ಇವತ್ತು ವಿಡಿಯೋದಲ್ಲಿ ನಾನು ಪುಲ್ ಥ್ರೂ ಅಂಬೋದಿಂದ ಸ್ಟಾರ್ಟ್ ಮಾಡೋಕ್ಕಂತೆ ಮುಂಚೆ 7th ವಿಡಿಯೋನಲ್ಲಿ ನಮಗೊಂದು ಫ್ರೇಜಲ್ ವರ್ಬ್ ಬಂದಿತ್ತು. ಇಲ್ಲಿ ಬರ್ದೀನಿ ನೋಡ್ರಿ, ನೋಸ್ ಅಬೌಟ್, ನೋಸ್ ಅರೌಂಡ್ ಅಂತ ಆನ್ಸರ್ ಹೇಳಿದ್ದೀನಿ. ಆದರೆ ಅದರ ಬಗಲಿಗೆ ಮೀನಿಂಗು ಟೈಪ್ ಆಗಿರಲಿಲ್ಲ, ಅದು ಸಮಹ ಟೈಪಿಂಗ್ ಮಿಸ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಮೀನಿಂಗ್ ಬರ್ದಿ. ಟು ಸೀಕ್ ಇನ್ಫಾರ್ಮೇಷನ್, ಅವಾಗ ಹೇಳಿದ್ದೀನಲ್ಲ, ಯಾರ ಜೊತೆ ಯಾರ ಬಗ್ಗೆಗೆ ನಾವು ಇನ್ಫಾರ್ಮೇಷನ್ ಎಲ್ಲ ಸೇಕರಣೆ ಮಾಡ್ತಾ ಇದ್ದರೆ ಅವ್ರು ಎಲ್ಲಿಗೆ ಓದ್ತಾರೆ, ಅವ್ರು ಯಾರು, ಏನು ಮಾಡ್ತಾ ಇರ್ತಾರೆ, ಏನು ಓದ್ತಾ ಇರ್ತಾರೆ, ಏನು ನೋಡ್ತಾ ಇರ್ತಾರೆ ಅಂತ ಯಾವಾಗೂ ನಾವು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದರೆ ಅದನ್ನು ನೋಸ್ ಅರೌಂಡ್ ಆರ್ ನೋಸ್ ಅಬೌಟ್ ಅಂತ ಅಂತೀವಿ ಅಂತ ಅವತ್ತು ಹೇಳಿದ್ದೀನಿ. ಏನಂದರೆ ಟೈಪ್ ಆಗಿರಲಿಲ್ಲ. ಟು ಸೀಕ್ ಇನ್ಫಾರ್ಮೇಷನ್ ಅಂಬೋದು ಆನ್ಸರ್. ಹೂ ಆರ್ ದೇ, ವಾಟ್ ಆರ್ ದೇ ಡೂಯಿಂಗ್, ಹೂ ಡೂ ದೇ ಮೀಟ್, ಇಂಥ ಎಲ್ಲ ಎಂಕ್ವೈರಿ ಮಾಡ್ತಾರೆ. ನಮಗೇನು ಬೇಕಿಲ್ಲ, ಸ್ವಲ್ಪ ಜನಕ್ಕೆ ಅದೇ ಒಂದು ವ್ಯಾಪಕ ಆಗಿರುತ್ತೆ. ಬೇರೆಯವರ ಜೊತೆಗೆಲ್ಲ ಇವರು ಇನ್ಫಾರ್ಮೇಷನ್ ಎಲ್ಲ ಗ್ರಾಸ್ಪ್ ಮಾಡ್ತಾ ಇರ್ತಾರೆ, ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಇವ್ರಿಗೇನು ಬಂದಿದೆ ಏನು ಗೊತ್ತಿರಲ್ಲ. ಬಟ್ ಇಟ್ ಈಸ್ ಒನ್ ಆಫ್ ದ ವೀಕ್ನೆಸಸ್. ನೋಸ್ ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ, ಹಿ ಡಸಂಟ್ ಲೈಕ್ ಇಫ್ ಎನಿಬಡಿ ನೋಸಸ್ ಅಬೌಟ್, ನೋಸಸ್ ಅರೌಂಡ್ ಹಿಸ್ ರೂಮ್. ಆತಿರೋ ರೂಮ್, ಮನೆ ಹತ್ತಿರ ಯಾರನ್ನ ಮಾತಿಗೂ ಹೋಗಿ ಬರ್ತಾ ಇದ್ದರೆ, ನೋಡ್ತಾ ಇದ್ದರೆ ಅವನಿಗೆ ಇಷ್ಟ ಇರೋದಿಲ್ಲ. ಬಿಕಾಸ್ ಹಿ ಥಿಂಕ್ಸ್ ಹಿಸ್ ಪ್ರೈವಸಿ ಈಸ್ ಬೀಯಿಂಗ್ ಅಫೆಕ್ಟೆಡ್. ಸರಿ, ಅದು 7th ವಿಡಿಯೋದಲ್ಲಿ ಟು ಸೀಕ್ ಇನ್ಫಾರ್ಮೇಷನ್. ಇವತ್ತಿಂದು ಫಸ್ಟ್ದು ಪುಲ್ ಥ್ರೂ. ಇದಕ್ಕೆ 2 ಮೀನಿಂಗ್ಸ್ ಇವೆ. ಒಂದೇನೋ ಭಾಳ ಕಷ್ಟದ ಮೇಲೆ ಒಂದು ಪ್ರಾಬ್ಲಮ್ ಇಂದ ಫರಕ್ ಬರೋದು. ಇನ್ನೊಂದು ಪ್ರಾಬ್ಲಮ್ ಏನಲ್ಲ ಆಗಲಿ, ಆರೋಗ್ಯ ಚೆನ್ನಾಗಿಲ್ಲ, ಅನಾರೋಗ್ಯವಾಗಿದೆ, ಲೈಕ್ ಕೋವಿಡ್ ವೈರಸ್, ಅದರಿಂದ ನಾವು ಅಫೆಕ್ಟ್ ಆಗಿದ್ದೀವಿ. ಆದರೆ ಗಾಡ್ಸ್ ಗ್ರೇಸ್ ಅದರಿಂದ ಫರಕ್ ಬಂದುಬಿಟ್ಟಿದ್ದೀವಿ, ರಿಕವರ್ ಆಗಿದ್ದೀವಿ. ಬಟ್ ನಾಟ್ ಈಸಿಲಿ ಡನ್. ಅಷ್ಟು ಸುಲಭವಾಗಿ ರಿಕವರ್ ಆಗಿಲ್ಲ, ಭಾಳ ಕಷ್ಟಪಟ್ಟಿದ್ದೀವಿ, ಮನಸ್ಸಿಗೆ ಭಾಳ ಭಯ ಆಗಿದೆ, ಎಲ್ಲ ಆಗಿ ಫರಕ್ ಬಿದ್ದಿದ್ದೀವಿ. ವಿ ಎಸ್ಕೇಪ್ಡ್ ವೆರಿ ಡಿಫಿಕಲ್ಟ್ ಸಿಚುವೇಶನ್, ಬಟ್ ವಿ ಎಕ್ಸ್ಪೀರಿಯನ್ಸ್ಡ್ ಇಟ್. We did not avoid it, we experienced, but we came out of it. ಹಾಗೆ ಇನ್ನೊಂದು ಮೀನಿಂಗ್ ಬಂದು, ಭಾಳ ಕಷ್ಟವಾಗಿದ್ದರೆ ಒಂದು ಕೆಲಸ ಮಾಡೋದಕ್ಕೆ, ಆರ್ ಒಂದು ಮ್ಯಾಚ್ ಗೆಲ್ಲಿಯೋದಕ್ಕೆ, ಆರ್ ಜೀವನ ಮಾಡೋದಕ್ಕೆ ಭಾಳ ಕಷ್ಟವಾಗಿದ್ದರೆ ಕೂಡ ಯು ಕ್ಯಾನ್ ಯೂಸ್ ಪುಲ್ ಥ್ರೂ. ಫಸ್ಟ್ ನೋಡ್ರಿ, ಇಟ್ ವಾಸ್ ಎ ಟಫ್ ಕಾಂಟೆಸ್ಟ್. ಭಾಳ ಟಫ್ ಕಾಂಟೆಸ್ಟ್ ಅದು. ಆದರೆ ಅವರ್ ಟೀಮ್ ಸಮಹೌ ಮ್ಯಾನೇಜ್ ಟು ವಿನ್ ಇನ್ ದಿ ಎಂಡ್. ಅಷ್ಟು ಈಸಿ ಕಾಂಟೆಸ್ಟ್ ಏನಲ್ಲ ಅದು. ಆದರೆ ನಮ್ಮ ಟೀಮು ಕಷ್ಟಪಟ್ಟು ಗೆದ್ದಿದೆ. ಎಲ್ಲರೂ ಅಂದ್ಕೊಂಡಿದ್ರು ನಾವು ಸೋತೋಗಿರ್ತೀವಿ ಅಂತ. ಫಸ್ಟೇನೋ ಅನುಕೂಲವಾಗಿತ್ತು ಮ್ಯಾಚ್, ಮತ್ತೆ ಕ್ಯಾಚಸ್ ಡ್ರಾಪ್ ಆಗಿವೆ, ರನ್ಸ್ ಕೊಟ್ಟಿದ್ದಾರೆ, ಅವ್ರ ಕಡೆಗೆ ಹೋಯ್ತು ಮ್ಯಾಚ್ ಎಲ್ಲ. ಅವು ಭಯ ಆಗಿತ್ತು ನಮಗೆ, ಏನು ಮ್ಯಾಚ್ ಹೋಗಿತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಲಾಸ್ಟ್ ಬಾಲ್ಗೆ ನಾವು ಗೆದ್ದಿದ್ದೀವಿ ಅಂದ್ಕೊಳ್ರಿ. ಅಷ್ಟು ಕಂಫರ್ಟಬಲ್ ವಿಕ್ಟ್ರಿ ಏನು ಅಲ್ಲಲ್ಲ ಅಂತ ಅದನ್ನು ಕೂಡ ನೀವು ಪುಲ್ ಥ್ರೂ ಅಂತ ಅನ್ಬೋದು. ಅವರ್ ಟೀಮ್ ಸಮಹೌ ಪುಲ್ಡ್ ಥ್ರೂ ಎ ಟಫ್ ಕಾಂಟೆಸ್ಟ್. ಹೆಂಗೋ ಗೆದ್ದಿದೆ. ಇನ್ನೊಂದು ನೋಡ್ರಿ, ಟು ಬೇರ್ಲಿ ಸರ್ವೈವ್. ಎಕ್ಸಾಂಪಲ್, ಮೋಸ್ಟ್ ಆಫ್ ಅಸ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಪುಲ್ ಥ್ರೂ ಆ್ಯಸ್ COVID-19, ಇಲ್ಲಿ ಟೈಪ್ ಆಗಿಲ್ಲ, COVID-19 ಹ್ಯಾಸ್ ಅಫೆಕ್ಟೆಡ್ ಅವರ್ ಇಕಾನಮಿ. ಕೋವಿಡ್ ಕಾರಣವಾಗಿ ಕಂಟ್ರಿ ಎಕಾನಮಿನೇ ಭಾಳ ದೆಬ್ಬೆ ತಿಂದಿದೆಲ್ಲ, ಸ್ಟೇಟ್ಸ್ ಕೂಡ ಎಕಾನಮಿ ಭಾಳ ದೆಬ್ಬೆ ತಿಂದಿವಲ್ಲ.
ಈ ಪರಿಸ್ಥಿತಿಯಲ್ಲಿ ಯಾರಿಗೂ ಅಂದರೆ ಪ್ರೈವೇಟ್ ಸೆಕ್ಟರ್ನಾಗಿರೋರಿಗೆ, ಬಿಸ್ನೆಸ್ ಮಾಡ್ಕೊಂಬೋರಿಗೆ, ರೈತರಿಗೆ ಭಾಳ ಕಷ್ಟ ಆಗಿಬಿಟ್ಟೆ. ಸಣ್ಣ ಸಣ್ಣ ವ್ಯಾಪಾರಗಳು ಮಾಡ್ಕೊಂಬೋದು ಎಲ್ಲರಿಗೂ ಭಾಳ ಕಷ್ಟ ಆಗಿದೆಯಲ್ಲ. ನೋ ಇನ್ಕಮ್, ನೋ ಸೇಲ್ಸ್, ನೋ ಇನ್ಕಮ್, ನೋ ವರ್ಕ್. ಅದಕ್ಕೋಸ್ಕರ ಇಂಥ ಟೈಮ್ನಲ್ಲಿ ಸರ್ವೈವ್ ಆಗೋದು ಭಾಳ ಕಷ್ಟ ಆಗಿದೆ. ಬಡವರು, ಮಿಡಲ್ ಕ್ಲಾಸ್ ಮೆಂಬರ್ಸ್, ನಮ್ಮಂಥವರೆಲ್ಲರೂ ಕೂಡ ವಿ ಆರ್ ಫೈಂಡಿಂಗ್ ಇಟ್ ವೆರಿ ಡಿಫಿಕಲ್ಟ್ ನವಡೇಸ್ ಟು ಹ್ಯಾವ್ ಸಮ್ ಮನಿ ಇನ್ ಅವರ್ ಹ್ಯಾಂಡ್ಸ್. ನೋ ಮನಿ ಇನ್ ದ ಹ್ಯಾಂಡ್ಸ್. ವೈ? ನೋ ವರ್ಕ್. ಇವಾಗ ಸ್ವಲ್ಪ ವರ್ಕ್ ಸ್ಟಾರ್ಟ್ ಆಗಿದೆ. ಅದರ್ವೈಸ್ ಮಾರ್ಚ್ 24 ಈ ಸೆಪ್ಟೆಂಬರ್ ಬಿಗಿನ್ ಆಗೋವರೆಗೂ ಭಾಳ ಕಷ್ಟಪಟ್ಟಿದ್ದೀವಲ್ಲ ನಾವೆಲ್ಲರೂ ಕೂಡ. ಹಣ ಇರ್ತಾ ಇಲ್ಲ ಜೋಬಿನಲ್ಲಿ, ಖಾಲಿ ಪಾಕೆಟ್ಸ್ ಎಲ್ಲ. ಈ ಟೈಮ್ನಲ್ಲಿ ಸರ್ವೈವ್ ಆಗೋದು ಭಾಳ ಕಷ್ಟ ಆಗಿತ್ತು. ಅದಕ್ಕೆ ನೋಡ್ರಿ, ಮೋಸ್ಟ್ ಆಫ್ ಅಸ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಕಷ್ಟ ಅನ್ನಿಸ್ತಾ ಇದೆ. ಯಾಕೆ? ಆ್ಯಸ್ COVID-19 ವೈರಸ್ ಹ್ಯಾಸ್ ಹಿಟ್ ಅವರ್ ಎಕಾನಮಿ. ನಮ್ಮ ಎಕಾನಮಿನ ಅದು ಭಾಳ ದೆಬ್ಬೆ ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಭಾಳ ಕಷ್ಟಪಟ್ಟಿರ್ತೀವಿ. ಇವಾಗ ಇನ್ಕಮ್ ಏನಿಲ್ಲ, ಅದಕ್ಕೋಸ್ಕರ ಇಟ್ ಡಿಫಿಕಲ್ಟ್ ಟು ಸರ್ವೈವ್ ನವಡೇಸ್. ಸ್ವಲ್ಪ ಜನಕ್ಕೆ ತಿಂಡಿ ಕೂಡ ಇಲ್ಲ. ಫರಕ್ಕೆ ಹೋಗಿ ಯಾರನ್ನ ಫ್ರೀಯಾಗಿಟ್ಟರೆ ಊಟ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಬಂದಿದೆ. ನಮ್ಮ ಕಂಟ್ರಿ ಮಾತ್ರನೇ ಅಲ್ಲ, ಭಾಳ ಪ್ರಪಂಚದಲ್ಲಿ ಅಮೆರಿಕಾ ಕೂಡ ಇದೇ ಪರಿಸ್ಥಿತಿ ಇದೆ ಭಾಳ ಪ್ಲೇಸಸ್ನಲ್ಲಿ. ಸರಿ, ಪುಲ್ ಥ್ರೂ ಟು ಓವರ್ಕಮ್ ಡಿಫಿಕಲ್ಟೀಸ್ ಆರ್ ಇಲ್ನೆಸ್ ವಿತ್ ಗ್ರೇಟ್ ಡಿಫಿಕಲ್ಟಿ. ಇನ್ನೊಂದು, ಟು somehow manage to survive when there is no money. Right, next one. put up with ಅಂದರೆ ಯಾವುದನ್ನಾದರೆ ನಾವು ಭರಿಸೋದು ಭಾಳ ಕಷ್ಟ ಆಗಿತ್ತೋ ಅಂತ ಅದನ್ನು ನಾವು ಭರಿಸ್ತಾ ಇದ್ದರೆ ಅದನ್ನು ಅನ್ಬೋದು ಐ ಆಮ್ ಪುಟ್ಟಿಂಗ್ ಅಪ್ ವಿತ್ ದಿಸ್ ಡಿಫಿಕಲ್ಟಿ. ಅಂದರೆ ಇದು ಭಾಳ ಕಷ್ಟ, ನಾನು ಹೆಂಗೋ ತಟ್ಕೊತಾ ಇದ್ದೀನಿ. ನೋವು ಆಗ್ತಾ ಇದೆ, ಮುಳ್ಳು ಕುಚ್ಕೊಂಡಿದೆ ಕಾಲಿಗೆ, ಭಾಳ ನೋವಾಗಿದೆ. ಆದರೆ ನಾನು ಹಾಗೇ ಓರ್ಚ್ಕೊಂಡಿದ್ದೀನಿ. ಮನಸ್ಸಿಗೆ ಭಾಳ ಬಾಧೆ ಆಯಿತು, ಆದರೆ ಓರ್ಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜನ ಓದ್ಕೊತಾ ಇರ್ತೀವಿ ನಾವು, ಯಾರೋ ನಾಯ್ಸ್ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಆವಾಗ ಸಿಟ್ಟು ಮಾಡ್ಕೋಬೋದು, ಡೋಂಟ್ ಮೇಕ್ ಎ ನಾಯ್ಸ್, ಐ ಕಾಂಟ್ ಪುಟ್ ಅಪ್ ವಿತ್ ಯುವರ್ ನಾಯ್ಸ್. ಅಂದರೆ ಐ ಕಾಂಟ್ ಬೇರ್ ವಿತ್ ಯುವರ್ ನಾಯ್ಸ್. ನೀವು ಮಾಡೋ ಗಲಾಟೆ ನಾನು ಸಹಿಸೋದಿಲ್ಲ, ಸಿಟ್ಟು ಬರುತ್ತೆ, ಹೊಡಿತೀನಿ ನೋಡ್ರಿ. ಟಾಲರೇಟ್ ಅನ್ಬೋದು, ಎಂಡ್ಯೂರ್ ಅನ್ಬೋದು, ಬೇರ್ ವಿತ್ ಕೂಡ ಅನ್ಬೋದು. ಟಾಲರೇಟ್ ಬರ್ತೀನಿ, ಯು ಕ್ಯಾನ್ ಆಲ್ಸೋ ಸೇ ಎಂಡ್ಯೂರ್ ಆರ್ ಬೇರ್ ವಿತ್. ಏನು ಬರ್ತೀನಿ? ಐ ಕಾಂಟ್ ಪುಟ್ ಅಪ್ ವಿತ್ ದಿಸ್ ಟೈಪ್ ಆಫ್ ಡಿಲೇ. ಇಷ್ಟು ಡಿಲೇ ನಾನು ಸಹಿಸೋದಿಲ್ಲ. ಏನೋ 5 ನಿಮಿಷ ಅಂದ್ಕೊಂಡ್ರೆ ಪರವಾಗಿಲ್ಲ, 10 ಮಿನಿಟ್ಸ್. ಗಂಟೆ 2 ಗಂಟೆ ಡಿಲೇ ಅಂದರೆ ನೋ, ಐ ಕಾಂಟ್ ಬೇರ್ ವಿತ್ ಇಟ್. ಐ ವಾಂಟ್ ದ ಥಿಂಗ್ಸ್ ಟು ಬಿ ಡನ್ ಕ್ವಿಕ್ಲಿ ಅಂತ ಅನ್ಬೋದು. ಸರಿ, ಪುಟ್ ಅಪ್ ವಿತ್, ಟು ಟಾಲರೇಟ್, ಟು ಎಂಡ್ಯೂರ್, ಟು ಬೇರ್ ವಿತ್, ಟು ಸಫರ್. ನೆಕ್ಸ್ಟ್, ರನ್ ಎಗನೆಸ್ಟ್. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಕ್ಕೆ 3 ಮೀನಿಂಗ್ಸ್ ಇವೆ ನೋಡ್ರಿ. ಇನ್ನೊಂದು ಬರ್ತದೆ, 4 ಮೀನಿಂಗ್ಸ್ ಇವೆ ಅದಕ್ಕೆ. ರನ್ ಆಫ್ ಅಂಬೋದು ಆಗಲಿ. ಇದು ರನ್ ಎಗನೆಸ್ಟ್ ಅಂದರೂ ಒಂದೇ, ರನ್ ಅಪ್ ಎಗನೆಸ್ಟ್ ಅಂದರೂ ಒಂದೇ, ರನ್ ಇಂಟು ಅಂದರೆ ಕೂಡ ಒಂದೇ. ಅಂದರೆ ಇವಾಗ ನೀವೇನು ಮಾಡ್ತಾ ಇದ್ದೀರಿ, ಒಂದು ಇಡಿಯಮ್ ಕಲ್ತ್ರೆ ಅದಕ್ಕೆ 2 ಆ್ಯಡ್ ಆಗಿ ಮತ್ತೆ 3 ಫ್ರೇಜಲ್ ವರ್ಬ್ಸ್ ಕಲಿತಾ ಇದ್ದೀರಿ ನೀವು. ಯು ಆರ್ ಲರ್ನಿಂಗ್ 3 ವಿತ್ ದ ಹೆಲ್ಪ್ ಆಫ್ 1. ಏನವು? ರನ್ ಎಗನೆಸ್ಟ್, ರನ್ ಅಪ್ ಎಗನೆಸ್ಟ್, ರನ್ ಇಂಟು. ರನ್ ಇಂಟು ಅಂದಾಗ, ರನ್ ಎಗನೆಸ್ಟ್ ಅಂದಾಗ ಇದು ನೋಡಿ, ಟು ಎನ್ಕೌಂಟರ್ ಡಿಫಿಕಲ್ಟೀಸ್. ಸ್ವಲ್ಪ ಡಿಫಿಕಲ್ಟೀಸ್ ಎದುರಾಗಿವೆ ನಮಗೆ, ಅಷ್ಟೇನು ಈಸಿ ಅಲ್ಲ ಪ್ರಯಾಣ, ಡಿಫಿಕಲ್ಟೀಸ್ ಬಂದಿವೆ. we are able to, we had to face them. ಅದು. ಇನ್ನೊಂದು, ಟು ಕಾಂಪೀಟ್ ಅಲ್ಲ, ಎಲ್ಲಿಲ್ಲ, ಟು ಕಾಂಪೀಟ್ ಇನ್ ಎನ್ ಎಲೆಕ್ಷನ್. ಒಂದು ಚುನಾವಣೆಯಲ್ಲಿ ಒಬ್ಬರ ಜೊತೆಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಂದರೆ ಚುನಾವಣೆ ಬಂದಿದೆ, ಕಾಂಗ್ರೆಸ್ BJP ಆರ್ JDS BJP ಆರ್ JDS ಕಾಂಗ್ರೆಸ್, ಹೀಗೆ ಕಾಂಪೀಟ್ ಅಂದರೆ ಕಾಂಪಿಟೇಷನ್. ಇಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಅನ್ಕೊಳ್ರಿ, ಗೆಳೆಯೋದು ಅಷ್ಟು ಈಸಿ ಅಲ್ಲಲ್ಲ. ಒಬ್ಬನು ಬಲಹೀನ ಆದರೆ, ಒಬ್ಬನು ವೀಕ್ ಕ್ಯಾಂಡಿಡೇಟ್ ಆದರೆ ಇನ್ನೊಬ್ಬನು ಸುಲಭವಾಗಿ ಗೆದ್ದು ಬಿಡ್ತಾನೆ. ಇಲ್ಲ, ಇಬ್ಬರು ಫಾರ್ಮಿಡಬಲ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸೇ. ಆವಾಗ ಗೆಳೆಯೋದು ಯಾರು ಅಂತ ಹೇಳೋದಕ್ಕಾಗೋಲ್ಲ, ಇಬ್ಬರಿಗೂ ಚಾನ್ಸಸ್ ಇವೆ. ಅಂಥ ಕಾಂಟೆಸ್ಟ್ನಲ್ಲಿ ಯು ಕ್ಯಾನ್ ಸೇ ರನ್ ಅಪ್ ಎಗನೆಸ್ಟ್. ಮೂರನೇದು, ಯಾರನ್ನ ನೀವು ಮುಂದೆ ಪ್ಲ್ಯಾನ್ ಮಾಡಿಕೊಂಡು ಕಲಿಯೋದಲ್ಲ,
ಅವಾಗ ಅನ್ಕೊಂಡು ಅವಾಗ ಕಲಿಯೋದು ಕೂಡ ಅಲ್ಲ. ಮೀಟಿಂಗ್ ಸಂಬಡಿ ಬೈ ಚಾನ್ಸ್, ಅದನ್ನು ರನ್ ಇಂಟು ಅನ್ಬೇಕು. ನೀವು ಅನ್ಕೊಂಡಿಲ್ಲ ಅವ್ರನ್ನ ಮೀಟ್ ಆಗ್ತೀವಿ ಅಂತ, ಅವರು ಅನ್ಕೊಂಡಿಲ್ಲ ನಿಮ್ಮನ್ನು ಮೀಟ್ ಆಗ್ತೀವಿ ಅಂತ. ಯು ಬೋತ್ ಮೆಟ್ ಆಕ್ಸಿಡೆಂಟಲಿ, ಅದು ರನ್ ಇಂಟು. ಸೆಂಟೆನ್ಸಸ್ ನೋಡ್ರಿ. ಫಸ್ಟ್ ಒನ್, ಪಬ್ಲಿಕ್ ಸೆಂಟಿಮೆಂಟ್ ರ್ಯಾನ್, ಪಾಸ್ಟ್ ಟೆನ್ಸ್, ರನ್ ಪಾಸ್ಟ್ ಟೆನ್ಸ್ ರ್ಯಾನ್. ಪಬ್ಲಿಕ್ ಸೆಂಟಿಮೆಂಟ್ ರ್ಯಾನ್ ಅಗೇನೆಸ್ಟ್ ಹಿಮ್, ಅಂದರೆ ಹಿ ವಾಸ್ ಇನ್ ಡಿಫಿಕಲ್ಟೀಸ್, ಹಿ ಈಸ್ ಎನ್ಕೌಂಟರಿಂಗ್ ಡಿಫಿಕಲ್ಟೀಸ್. ಜನಗಳ ಸೆಂಟಿಮೆಂಟ್ ಆತಗೆ ವ್ಯತಿರೇಕವಾಗಿದೆ, ಅಂದರೆ ಆತ ಭಾಳ ವ್ಯತಿರೇಕತೆ ನೋಡ್ತಾ ಇದ್ದಾನೆ ಜನದಲ್ಲಿ, ಆತನ ಬಗ್ಗೆಗೆ ಭಾಳ ಬ್ಯಾಡ್ ಒಪಿನಿಯನ್ ಇದೆ ಎಲೆಕ್ಷನ್ಸ್ನಲ್ಲಿ, ಸೊಸೈಟಿನಲ್ಲಿ. ಈ ಲೀಡರ್ ಮೇಲೆ ಕೆಟ್ಟ ಹೆಸರಿದೆ, ಒಳ್ಳೆ ಇಮೇಜ್ ಇಲ್ಲ, ಬ್ಯಾಡ್ ಇಮೇಜ್ ಇದೆ. ಅದಕ್ಕೆ ಅದಕ್ಕೆ ಕಷ್ಟ. ಪೀಪಲ್ ಡೋಂಟ್ ಟ್ರಸ್ಟ್ ಹಿಮ್ ಬಿಕಾಸ್ ಪಬ್ಲಿಕ್ ಸೆಂಟಿಮೆಂಟ್ ಈಸ್ ರನ್ನಿಂಗ್ ಎಗನೆಸ್ಟ್ ಹಿಮ್. ಅದು ಸೆಕೆಂಡ್. ಹಿ ಈಸ್ ರನ್ನಿಂಗ್ ಅಪ್ ಎಗನೆಸ್ಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ ದ ಪೋಲ್ಸ್. ಇಲ್ಲಿ ಅಪ್ ಟೈಪ್ ಆಗಿಲ್ಲ, ಅಪ್ ಇದೆ. ರನ್ ಎಗನೆಸ್ಟ್ ಕೂಡ ಅನ್ಬೋದು, ಇದು ಕೂಡ ಅನ್ಬೋದು ರನ್ ಎಗನೆಸ್ಟ್ ಅಂತ. ಅಪ್ ಇದ್ದರೆ ಕೂಡ ಇದೇ ಮೀನಿಂಗೆ, ವಿತೌಟ್ ಅಪ್ ಆಲ್ಸೋ ಇದೇ ಮೀನಿಂಗೆ. ಏನಂತ ಇದು ಹೇಳಿದೆ, ಎಲೆಕ್ಷನ್ಸ್ನಲ್ಲಿ ಈತ ಭಾಳ ಡಿಫಿಕಲ್ಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಜೊತೆಗೆ ಪೋಟಿ ಮಾಡ್ತಾ ಇದ್ದಾನೆ. ಹಿ ಈಸ್ ಫೇಸಿಂಗ್ ಲಾಟ್ ಆಫ್ ರೆಸಿಸ್ಟೆನ್ಸ್, ಚಾಲೆಂಜ್, ಬಿಗ್ ಫಾರ್ಮಿಡಬಲ್ ಚಾಲೆಂಜ್ ಫ್ರಮ್ ದಿ ಅಪೋನೆಂಟ್. ಅಷ್ಟು ಈಸಿ ಅಲ್ಲ ಅವನು ಸೋಲಿಸೋದು, ಅದಕ್ಕೋಸ್ಕರ ಇಬ್ಬರಿಗೂ ಕಷ್ಟನೇ ಗೆಲಿಯೋದು. ಅಂಥ ಟೈಮ್ನಲ್ಲಿ ಸುಲಭವಾಗಿ ಗೆಲ್ತೀಯಾ? ನೋ 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 ನೋ, ಬಿಕಾಸ್ ಐ ಆಮ್ ರನ್ನಿಂಗ್ ಅಗೇನೆಸ್ಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ದಿಸ್ ಟೈಮ್. ಲಾಸ್ಟ್ ಟೈಮ್ ಇಟ್ ವಾಸ್ ಈಸಿ ಫಾರ್ ಮಿ ಬಿಕಾಸ್ my opponent was a very weak fellow, but this man is a very strong candidate. It is not easy for me to win. I have to sweat it out. ಭಾಳ ನಾನು ಶ್ರಮೆ ತಗೋಬೇಕು, ಅವಾಗ ಗೆಲ್ಲಿಬೋದು. ನಾಟ್ ಈಸಿ. 3, ಐ ರ್ಯಾನ್ ಇನ್ ಟು ಮೈ ಕ್ಲಾಸ್ಮೇಟ್ ಅಟ್ ದ ಬ್ಯಾಂಕ್ ಎಸ್ಟರ್ಡೇ. ನಿನ್ನೆ ಬ್ಯಾಂಕ್ ಹೋದರೆ ಕೆಲಸದ ಮೇಲೆ ಅನ್ಕೊಳ್ಳದಾಗಿ ನನ್ನ ಕ್ಲಾಸ್ಮೇಟ್ನ ನಾನು ಭೇಟಿ ಮಾಡಿದೆ. ಅವನು ಅನ್ಕೊಂಡಿಲ್ಲ ನಾನು ಬರ್ತೀನಿ ಅಂತ, ಇಬ್ಬರು ಅನ್ಕೊಳ್ದಾಗಿ ಭೇಟಿ ಆಗಿದ್ದೀವಿ. ಅದನ್ನು ರ್ಯಾನ್ ಇಂಟು, ರನ್ ಇಂಟು, ಪಾಸ್ಟ್ ಟೆನ್ಸ್ ರ್ಯಾನ್ ಇಂಟು. ನೆಕ್ಸ್ಟ್ ಒನ್, ರೀಲ್ ಆಫ್ ಅಂದರೆ ಕೂಡ ನಮಗೆ ಅನಿಸಲ್ಲ ಇಂಥ ಮೀನಿಂಗ್ ಬರುತ್ತೆ ಅಂತ. ರೀಲ್ ಆಫ್ ಅಂದರೆ ಅದನ್ನು ಒಂದು ಪದ್ಯ, ಪೊಯಮ್ ಆರ್ ಸಾಂಗ್ ಆರ್ ಎನ್ ಆನ್ಸರ್, ಎಸ್ಸೆ, ಅದನ್ನು ನೋಡದಾಗಿ, ಯಾರನ್ನು ನೋಡ್ಕೊಳ್ದಾಗಿ ಏನು ಮಿಸ್ಟೇಕ್ ಮಾಡದಾಗಿ ಎಲ್ಲ ವಾಪಸ್ ಹೇಳಿಬಿಟ್ರೆ ಹೆಂಗಿದ್ರೆ ಹಾಗೆ ಅಂತೀವಿ ನಾವು, ವೆರ್ಬ್ಯಾಟಿಮ್ ಅಂತ. ವೆರ್ಬ್ಯಾಟಿಮ್ ಅಂದರೆ ಏನಿದು ಅದೇ ಹೇಳೋದು, ಏನು ಮಿಸ್ಟೇಕ್ ಮಾಡದಾಗಿ. ಅಷ್ಟು ಜ್ಞಾಪಕ ಶಕ್ತಿ, ಅಷ್ಟು ನೆನಪಿಗಿದೆ ಅವನಿಗೆ, ಎಲ್ಲಿ ಕೂಡ ಸ್ಟಾಪ್ ಕೂಡ ಆಗಿಲ್ಲ. ಹಿ ಡಿಡ್ ನಾಟ್ ಟೇಕ್ ಎ ಸಿಂಗಲ್ ಪಾಸ್, ಹಿ ಡಿಡ್ ನಾಟ್ ಸ್ಟಾಪ್ ಈವನ್ ಫಾರ್ ಎ ವೈಲ್, ಹಿ ಡಿಡ್ ನಾಟ್ ಮೇಕ್ ಎನಿ ಸೀರಿಯಸ್ ಎಫರ್ಟ್. ಭಾಳ ಸುಲಭವಾಗಿ, ಕ್ಯಾಶುವಲ್ ಆಗಿ, ಫ್ರೀಯಾಗಿ, ಏನು ಮರ್ತೋದಾಗಿ, ಒಂದು ಅಕ್ಷರ ಕೂಡ ಮಿಸ್ ಆದಾಗಿ ಇದನ್ನು ಹಾಡು ಹೇಳಿಬಿಟ್ರೆ, ಪೊಯಮ್ ಹೇಳಿದ್ರೆ, ಸ್ಪೀಚ್ ಮಾಡಿದ್ರೆ, ಎಸ್ಸೆ ಹೇಳಿದ್ರೆ ಅದನ್ನು ರೀಲ್ ಆಫ್ ಅಂತಾರೆ. ನೋಡ್ರಿ ಎಕ್ಸಾಂಪಲ್, ದ ಲಿಟಿಲ್ ಬಾಯ್, ಆ ಚಿಕ್ಕ ಮಗ, ಅವನು ಚಿಕ್ಕ ಹುಡುಗ, ಲಿಟಿಲ್ ಬಾಯ್ ಅಮೇಜ್ಡ್, ಎಲ್ಲರನ್ನ ಅವನು ಸರ್ಪ್ರೈಸ್ ಮಾಡಿದ್ದಾನೆ. ಯಾಕೆ? ಬೈ ರೀಲಿಂಗ್ ಆಫ್ 50 ತೆಲುಗು ಪೊಯಮ್ಸ್ ಆರ್ 50 ಕನ್ನಡ ಪೊಯಮ್ಸ್, 50 ಕನ್ನಡ ಸಾಂಗ್ಸ್ ಅಂತ. ಅವನು 50 ಕನ್ನಡ ಹಾಡನ್ನ ದೊಡ್ಡವರಾದರೆ ಹೇಳ್ಬೋದು, ಚಿಕ್ಕವನು, ಈಸ್ ನಾಟ್ ಈವನ್ 10 years, ಅವನು 50 ಹಾಡು ಒಂದು ಕಡೆ ಕೂಡ ತಪ್ಪು ಮಾಡದಾಗಿ ಹಾಡಿದ್ದಾನೆ. ಎಲ್ಲರಿಗೂ ತುಂಬ ಆಶ್ಚರ್ಯ ಆಗಿದೆ, ಇಷ್ಟು ಚಿಕ್ಕ ಮಗುವು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. 50 ಹಾಡು, ಒಂದಲ್ಲ ಎರಡಲ್ಲ, 50 ಹಾಡು ಹೇಳಿದ್ದಾನೆ, ಒಂದು ಕಡೆ ಕೂಡ ಅವನು ತಪ್ಪು ಮಾಡಿಲ್ಲ. ಓ, ಹಿ ಈಸ್ ಎ ವಂಡರ್ಫುಲ್ ಕಿಡ್. ಹಾಗೆ ಸೊ ದ ಕಿಡ್ ರೀಲ್ಡ್ ಆಫ್ ಎವ್ರಿ ಒನ್, ದ ಬಾಯ್, ದ ಗರ್ಲ್ ರೀಲ್ಡ್ ಆಫ್ ಎವ್ರಿ ಒನ್ ಬೈ ರಿಸೈಟಿಂಗ್ 50 ಕನ್ನಡ ಪೊಯಮ್ಸ್ ಅಟ್ ಎ ಸ್ಟ್ರೆಚ್. ನಾವು ರನ್ ಡೌನ್ ಇಂಪಾರ್ಟೆಂಟ್ ಸ್ನೇಹಿತರೆ. 2 ಮೀನಿಂಗ್ಸ್ ಇವೆ. ಒಂದೇನೋ ಗುರ್ತಿಸೋದು, ಹುಡುಕೋದು, ಸರ್ಚ್ ಮಾಡೋದು. ಇನ್ನೊಂದೇನು ಯಾರನ್ನು ಕ್ರಿಟಿಸೈಸ್ ಮಾಡೋದು. ನಿಮ್ಮ ತಂದೆ ಒಂದು ಹೆಸರು ಹೇಳಿ ಎಲ್ಲೋ ಬರ್ಕೊಂಡಿದ್ದೀನೋ, ನಮ್ಮ ಫ್ರೆಂಡು ಟೆಲಿಫೋನ್ ನಂಬರು, ಅವನ ಹೆಸರು ರಾಮಾರಾವ್, ಒಂದು ಸಾರಿ ಸರ್ಚ್ ಮಾಡು ಬುಕ್ನಲ್ಲಿ, ನೀವು ರಾಮಾರಾವ್ ನೋಡ್ತಾ ಇರ್ತೀರಿ ಎಲ್ಲೋ.
ಎಲ್ಲೋ ಬರ್ದೀನಿ ಡೈರಿನಲ್ಲಿ, ಆ ನಂಬರ್ನ ಮರ್ತೋಗಿದ್ದೀನಿ, ಒಂದ್ಸರಿ ಸರ್ಚ್ ಮಾಡು ಅಂದರೆ ನೀವು ಅವನ್ನ ಸರ್ಚ್ ಮಾಡ್ತಾ ಇದ್ದೀರಿ. ಆ ಹೆಸರು ಗುರುತು ರಾಮಾರಾವ್, ಎಲ್ಲಿದ್ದೆ ರಾಮಾರಾವ್ ನೋಡ್ತಾ ಇದ್ದೀರಿ. ಯು ಆರ್ ಟ್ರೈಯಿಂಗ್ ಟು ಫೈಂಡ್ ಔಟ್ ದಿ ಮೊಬೈಲ್ ನಂಬರ್ ಆಫ್ ಎ ಮ್ಯಾನ್ ಕಾಲ್ಡ್ ರಾಮಾರಾವ್. ಅಂದರೆ ಯು ಆರ್ ರನ್ನಿಂಗ್ ಡೌನ್ ಫಾರ್ ಒನ್ ಟೆಲಿಫೋನ್ ನಂಬರ್. ಇನ್ನೊಂದು ಮೀನಿಂಗ್ ಏನು? ಟು ಕ್ರಿಟಿಸೈಸ್. ಎಲ್ಲರ ಮೇಲೆ ಸಿಟ್ಟು ಮಾಡ್ಕೊಬೋದು, ಎಲ್ಲರನ್ನ ಹೆಸರಿಡೋದು, ಎಲ್ಲರನ್ನ ಬೊಯ್ಯೋದು, ಆದರೆ ಕೂಡ ರನ್ ಡೌನ್ ಅನ್ಬೋದು. ಸೆಂಟೆನ್ಸ್ ಫಸ್ಟ್ ನೋಡ್ರಿ. ಹ್ಯಾವ್, ಇದು ಜಿ ಅಲ್ಲ, ಯು. ಹ್ಯಾವ್ ಯು ರನ್ ಡೌನ್ ದೇ ಟೆಲಿಫೋನ್ ನಂಬರ್ಸ್? ನೀನು ಹೇಳಿದ್ನಲ್ಲ ಒಂದು 3 ಜನ ಟೆಲಿಫೋನ್ ನಂಬರ್ ಬೇಕು ಅಂತ, ಹುಡುಕಿದ್ದೀಯಾ? ಸಿಕ್ಕಿವೆ? ನೋಡಿದ್ದೀಯಾ? ಸರ್ಚ್ ಮಾಡಿದ್ದೀಯಾ? ಹ್ಯಾವ್ ಯು ರನ್ ಡೌನ್ ಅಂತ. ಇನ್ನೊಂದು, ಮೈ ಬಾಸ್ ರನ್ಸ್ ಎವ್ರಿ ಒನ್ ಡೌನ್. ನಮ್ಮ ಬಾಸ್ ಎಲ್ಲರ ಮೇಲೆ ಕೂಡ ಸಿಟ್ಟು ಮಾಡ್ಕೊತಾ ಇರ್ತಾನೆ, ಎಲ್ಲರನ್ನ ಬೊಯ್ತಾ ಇರ್ತಾನೆ ಮಾತಿಗೂ. ಹಿ ಆಲ್ವೇಸ್ ರನ್ಸ್ ಡೌನ್ ಆನ್ ಅದರ್ಸ್. ಸ್ಪ್ಲಿಟ್ ಮಾಡ್ಬೋದು ಹೀಗೆ, ಆರ್ ಯು ಕ್ಯಾನ್ ಯೂಸ್ ಕಂಟಿನ್ಯೂಸ್ಲಿ, ರನ್ಸ್ ಡೌನ್ ಕೂಡ ಅನ್ಬೋದು. ಸೊ ಹಿ ರನ್ಸ್ ಡೌನ್ ರೆಗ್ಯುಲರ್ಲಿ ಆನ್ ಹಿಸ್ ಎಂಪ್ಲಾಯೀಸ್, ಆರ್ ಹಿ ರನ್ಸ್ ರೆಗ್ಯುಲರ್ಲಿ ಡೌನ್ ಆನ್ ಹಿಸ್ ಎಂಪ್ಲಾಯೀಸ್ ಕೂಡ ಅನ್ಬೋದು. ಸೊ ರನ್ ಡೌನ್, ಟು ಟ್ರೇಸ್ ಆರ್ ಫೈಂಡ್ ಔಟ್. ಟು ಟ್ರೇಸ್ ಅಂದರೆ ಐಡೆಂಟಿಫೈ, ಟು ಸರ್ಚ್. ಇನ್ನೊಂದು ಕ್ರಿಟಿಸೈಸ್ ಸಮ್ ಒನ್. ನಾವು ನೆಕ್ಸ್ಟ್ ಒನ್, ರನ್ ಆಫ್. ಇದು ಭಾಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಹೇಳಿದ 4 ಮೀನಿಂಗ್ ಇರ್ತದೆ, 4 ಮೀನಿಂಗ್ಸ್ ಇವು ನೋಡ್ರಿ. ಅದಕ್ಕೆ ನಿಮಗೆ 100 ಚೆನ್ನಾಗಿ ನೆನಪಿಗಿರ್ತಂತ ಅವಾಗ ಬರಿತಾ ಇದ್ದೀನಿ. 100 ತಾಕ್ ಕೊಡ್ತಾ ಇದ್ದೀನಿ ಇದನ್ನು. ರನ್ ಆಫ್ ಅಂಬೋದು ಒಂದೇನು, ಯಾರನ್ನ ತಪ್ಪಿಸ್ಕೊಂಬಕ್ಕೆ ನಾವು ಹೆಲ್ಪ್ ಮಾಡಿದ್ರೆ ಅದು ರನ್ ಆಫ್ ಅಂತೀವಿ. ಇನ್ನೊಂದು, ಏದೇನೋ ಒಂದು ಪೇಪರ್ ಕೊಟ್ಟು ಜಿರಾಕ್ಸ್ ಸೆಂಟರ್ನಲ್ಲಿ ಒಂದು 3 ಕಾಪಿ ಕೊಡಯ್ಯ ಅಂದರೆ ಅದನ್ನು ಕೂಡ ರನ್ ಆಫ್ ಅನ್ಬೋದು. ಮೂರನೇದು, ಎಲ್ಲನ್ನ ಒಂದು ಪ್ಲೇಸ್ನಿಂದ ನೀವು ಯಾರಿಗೂ ಹೇಳಿದಾಗಿ ಫಾಸ್ಟಾಗಿ ಅಲ್ಲಿಂದ ಬಂದುಬಿಟ್ರೆ ವಾಪಸ್ ಮನೆಗೆ, ಆರ್ ಇನ್ನೊಂದು ಕಡೆಗೆ ಹೋಗ್ಬಿಟ್ರೆ ಫಾಸ್ಟಾಗಿ ಭಾಳ ಹೊತ್ತಿರದಾಗಿ ಸಡನ್ನಾಗಿ ಹೊರಟೋಗ್ಬಿಟ್ರೆ ಅದು ರನ್ ಆಫ್. ಇನ್ನೊಂದು ಬಂದು ನೀರನ್ನ ವೇಸ್ಟ್ ಮಾಡ್ತಾ ಇದ್ದರೆ, ನೀರು ವೇಸ್ಟ್ ಮಾಡ್ತಾ, ಅದು ಕೂಡ ಯು ಕ್ಯಾನ್ ಸೇ ರನ್ ಆಫ್ ಅನ್ಬೋದು. ಫಸ್ಟ್ ನೋಡ್ರಿ, ಮೇಕ್ ಆರ್ ಹೆಲ್ಪ್ ಸಮ್ ಒನ್ ಟು ಲೀವ್. ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಏನು ಮಾಡ್ತಾ ಇದೆ ಮಹಾರಾಷ್ಟ್ರ ಗವರ್ಮೆಂಟು? ಯಾವ ಹಿಂದಿ ಆ್ಯಕ್ಟ್ರೆಸಸ್ ಆದರೆ ಡ್ರಗ್ಸ್ ತೊಗೊತಾ ಇದ್ದಾರೋ, ಡ್ರಗ್ಸ್ನ ಇಸ್ಕೊತಾ ಇದ್ದಾರೋ, ವ್ಯಾಪಾರ ಮಾಡ್ತಾ ಇದ್ದಾರೋ, ಸಪ್ಲೈ ತೊಗೊತಾ ಇದ್ದಾರೋ ಅಂಥವ್ರನ್ನೆಲ್ಲ ಕೂಡ ಮಹಾರಾಷ್ಟ್ರ ಗೌರ್ಮೆಂಟ್ ಹಿಡ್ಕೋಬೇಕಲ್ಲ. ಹಿಡ್ಕೊಂಬೋದು ದೇವ್ರಿಗೆ ಬಿಟ್ಬಿಡ್ರಿ, ಅಂತ ಅವ್ರನ್ನ ಗವರ್ಮೆಂಟೇ ಹೆಲ್ಪ್ ಮಾಡಿ ತಪ್ಪಿಸ್ತಾ ಇದೆ ಅಲ್ಲಿಂದ. ಅಂದರೆ ಏನು? ಅವ್ರ ಮೇಲೆ ಕೇಸಸ್ ಬರದಾಗಿ ಗವರ್ಮೆಂಟೇ ಈ ಡ್ರಗ್ಸ್ ತೊಗೊಂಬೋರಿಗೆ ಹೆಲ್ಪ್ ಮಾಡ್ತಾ ಇದೆ. ಭಾಳ ಅನ್ಯಾಯ ಇದು. ಅಂದರೆ ಪೊಲಿಟಿಷಿಯನ್ಸ್ ಇನ್ ದ ರೂಲಿಂಗ್ ಪಾರ್ಟಿ ಇನ್ ಮಹಾರಾಷ್ಟ್ರ ಆರ್ ಹೆಲ್ಪಿಂಗ್ ದಿ ಹಿಂದಿ ಫಿಲ್ಮ್ ಆ್ಯಕ್ಟ್ರೆಸ್ ಆ್ಯಂಡ್ ಆ್ಯಕ್ಟ್ರೆಸಸ್ ಟು ಎಸ್ಕೇಪ್ ಫ್ರಮ್ ದಿ ಕೇಸಸ್ ಅಗೇನೆಸ್ಟ್ ದೆಮ್ ಓವರ್ ಡ್ರಗ್ಸ್. ಹಿಡ್ಕೋಬೇಕು ಯಾರನ್ನ, ಅಂಥವ್ರನ್ನ, ಅಂಥದ್ದು ಗವರ್ಮೆಂಟೇ ಅವ್ರನ್ನ ತಪ್ಪಿಸ್ಕೊಂಬಕ್ಕೆ ಹೆಲ್ಪ್ ಮಾಡ್ತಾ ಇದೆ. ದಟ್ ಈಸ್ ರಿಯಲಿ ಅಬ್ಜೆಕ್ಷನಬಲ್. ಸರಿ, ಅದಕ್ಕೆ ದಿ ಮಹಾರಾಷ್ಟ್ರ ಗವರ್ಮೆಂಟ್ ಈಸ್ ಟ್ರೈಯಿಂಗ್ ಟು ರನ್ ಯಾರನ್ನ, ಡ್ರಗ್ ಮಾಫಿಯಾ ಅವ್ರನ್ನ ಆಫ್, ಅಂದರೆ ಟ್ರೈಯಿಂಗ್ ಟು ಮೇಕ್ ದೆಮ್ ಎಸ್ಕೇಪ್, ಹೆಲ್ಪ್ ದೆಮ್ ಎಸ್ಕೇಪ್. ಫಸ್ಟ್. ಇನ್ನೊಂದು ಬಂದು ಏನಿದು, ರೀಪ್ರೊಡ್ಯೂಸಿಂಗ್, ಜೆರಾಕ್ಸ್ ಕಾಪೀಸ್ ಕೊಡೋದು. ಸೊ ಪ್ಲೀಸ್ ರನ್ ಆಫ್ 10 ಕಾಪೀಸ್ ಆಫ್ ದಿಸ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ಗೆ ನನಗೆ ನೀವು 10 ಕಾಪೀಸ್ ಮಾಡಿ ಜೆರಾಕ್ಸ್ ಮಾಡಿಕೊಡ್ರಿ ಅಂತ ಅಂಬೋದು. ಸ್ನೇಹಿತರೆ, ಜೆರಾಕ್ಸ್ ಅಂಬೋದು ಅಷ್ಟು ರೈಟ್ ವರ್ಡ್ ಅಲ್ಲ. ಮಾತಾಡೋ ಕಾಲಕ್ಕೆ ಓಕೆ, ನಥಿಂಗ್ ರಾಂಗ್. ಬರೆಯೋ ಕಾಲಕ್ಕೆ ಅದನ್ನು ಫೋಟೋ ಕಾಪೀಸ್ ಅಂತಲೇ ಅನ್ನಬೇಕು. 10 ಕಾಪೀಸ್ ಆಫ್ ದಿ ಡಾಕ್ಯುಮೆಂಟ್ ಫೋಟೋ ಕಾಪೀಸ್ ಅಂತಲೇ ಅನ್ಬೇಕು ನಾವು. ಜೆರಾಕ್ಸ್ ಕಾಪೀಸ್ ಅನ್ನೋಕೂಡದು. ದಟ್ ಈಸ್ ನಾಟ್ ಕರೆಕ್ಟ್ ಇಂಗ್ಲೀಷ್. ಓಕೆ, ಸ್ಪೋಕನ್ ಇಂಗ್ಲೀಷ್ ನಡೆಯುತ್ತೆ, ಆದರೆ ಬರೆಯೋ ಕಾಲಕ್ಕೆ ಅವರ್ ಲ್ಯಾಂಗ್ವೇಜ್ ಶುಡ್ ಬಿ ಪರ್ಫೆಕ್ಟ್. ಅದಕ್ಕೆ ಫೋಟೋ ಕಾಪೀಸ್ ಅನ್ನಬೇಕು. ಸರಿ, ಪ್ಲೀಸ್ ರನ್ ಆಫ್ 10 ಕಾಪೀಸ್ ಆಫ್ ದಿಸ್ ಡಾಕ್ಯುಮೆಂಟ್. ಮೂರನೇದು, ಟು ಲೀವ್ ಕ್ವಿಕ್ಲಿ. ವೈ ಡಿಡ್ ಯು ರನ್ ಆಫ್ ಆಫ್ಟರ್ ದ ಪಾರ್ಟಿ ಲಾಸ್ಟ್ ನೈಟ್? ಯಾಕೆ ರಾತ್ರಿ ಪಾರ್ಟಿಯಿಂದ ಅಷ್ಟು ಬೇಗನ ಮನೆಗೆ ಹೊರಟೋಗ್ಬಿಟ್ಟೆ, ಯಾರಿಗೂ ಹೇಳ್ದಾಗಿ ಕೇಳ್ದಾಗಿ? ಎನಿ ಅರ್ಜೆಂಟ್ ವರ್ಕ್? ಯಾಕೆ ಹಾಗೆ ಓಡೋದು ನೀನು ಅಂತೀಯ? ಇರ್ತೀಯ ಅಂದ್ಕೊಂಡೆ, ಅವಾಗ ನೀನು ಗಾಡಿ ಬಿಟ್ಟಿದ್ದೀಯ, ಅವಾಗೆ ಯಾಕೆ ಹೊರಟೋದೆ ಅನ್ಬೋದು. ಸೊ ವೈ ಡಿಡ್ ಯು ರನ್ ಆಫ್ ಆಫ್ಟರ್ ದ ಪಾರ್ಟಿ? 4ನೇದು, ವಾಟರ್ನ ವೇಸ್ಟ್ ಮಾಡೋದು.
ಎ ಹ್ಯೂಜ್ ಕ್ವಾಂಟಿಟಿ ಆಫ್ ರೈನ್ ವಾಟರ್ runs off into the ocean every year in ಆಂಧ್ರ ಪ್ರದೇಶ್. ಅಂದರೆ ಏನು, ಆಂಧ್ರದಲ್ಲಿ ಭಾಳ ನೀರು, ಮಳೆ ನೀರು ಅಷ್ಟು ಪ್ರೆಷಸ್ ಅಲ್ಲ, ಅವು ಜೀವನಾಧಾರ ಅಲ್ಲ ನೀರು ಅಂಬೋದು. ಅಂಥ ನೀರು ಭಾಳ ಕ್ವಾಂಟಿಟಿ ಸಮುದ್ರದಕ್ಕೆ ಹೋಗ್ತಾ ಇತ್ತು ವೇಸ್ಟ್ ಆಗೆಲ್ಲ. ಅನೇಬಲ್ ಟು ಸ್ಟೋರ್ ದಟ್ ವಾಟರ್, ಗವರ್ಮೆಂಟ್ ಲೀವ್ಸ್ ವಾಟರ್ into oceans every year. It happens at Godavari river, Krishna river and all. So much such big quantity of rain water is being unutilized. It is getting wasted. ಅದಕ್ಕೆ ಯೂಸ್ ಮಾಡ್ಬೋದು. ಇಲ್ಲದ್ರೆ ಯಾರನ್ನ ಮನೆಯಲ್ಲಿ ಟ್ಯಾಪ್ ತಿರ್ಸಿದ್ದಾರೆ, ಸಣ್ಣ ಸುಮ್ಮನೆ ಕೈ ತೊಳ್ಕೋಬೇಕು, ಅದಕ್ಕೆ ಒಂದು ಗ್ಲಾಸ್ ನೀರು ಸಾಕು. ತೊಮ್ಗೆ ಹೋಗ್ತಾ ಇವೆ. ಕಾಲು ತೊಳ್ಕೊಂಬಕ್ಕೆ ಒಂದು ತೊಮ್ಗೆ ನೀರು ಸಾಕು, ಹಾಫ್ ಬಕೆಟ್ ಬೇಕಾರಿ. ಹಾಗೆ ಯಾರನ್ನು ನೀರು ವೇಸ್ಟ್ ಮಾಡ್ತಾ ಇದ್ರೆ, ವೈ ಡು ಯು ರನ್ ಆಫ್ ಸೋ ಮಚ್ ವಾಟರ್? ಡೋಂಟ್ ಯು ನೋ ಹೌ ಪ್ರೆಷಸ್ ಇಟ್ ಈಸ್? ಅದು ಎಷ್ಟು ಪ್ರೆಷಸ್ಸು ಗೊತ್ತಿಲ್ಲ ನಿಮಗೆ, ಅಷ್ಟು ವೇಸ್ಟ್ ಮಾಡ್ತೀಯಾ ನೀರನ್ನು? ನೋ, ನಾಟ್ ಗುಡ್ ಅಂತ ಅನ್ಬೋದು. ಡೋಂಟ್ ರನ್ ಆಫ್ ವಾಟರ್. ವಾಟರ್ ಈಸ್ ಆಲ್ಮೋಸ್ಟ್ ಲೈಕ್ ಲೈಫ್ ನಾವು. ಹಾಗೆ ರನ್ ಆಫ್, ಟು ವೇಸ್ಟ್ ವಾಟರ್. ನೆಕ್ಸ್ಟ್ ರನ್ ಔಟ್. ಇದು ನೋಡಿ, ರನ್ ಔಟ್ ಅಂದರೆ ಕ್ರಿಕೆಟ್ ಕೇಳ್ತಾರೆ, ರನ್ ಔಟ್ ಅಂತ ಇರ್ತಾರೆ. ಅಂದರೆ ಅವನು ಕ್ರೀಸ್ ಸೇರ್ಕೊಂಡಿಲ್ಲ, ಅಷ್ಟು ಒಳಗೆ ಇವನು ಬ್ಯಾಟ್ ಕ್ರೀಸ್ ಬರೋಷ್ಟೊತ್ತಿಗೆ ಫೀಲ್ಡರ್ ಬಿಸಿರಿರೋ ಬಾಲು ವಿಕೆಟ್ಸ್ನ ಕೆಳಕ್ಕೆ ನೆಟ್ಟಿಬಿಟ್ಟಿದೆ. ಅದಕ್ಕೋಸ್ಕರ ಅವನು ಔಟ್ ಆಗಿದ್ದ. ಹಿ ರ್ಯಾನ್ ಔಟ್ ಆಫ್ ಜಸ್ಟ್ 1 or 2 inches, ಬಟ್ ರನ್ ಔಟ್ ಈಸ್ ರನ್ ಔಟ್. ಅದು ರನ್ ಔಟ್ ನೌನ್ ಫಾರ್ಮ್. ಇದು ವರ್ಬ್ ಕೂಡ. ಇಲ್ಲೇನು ರನ್ ಔಟ್ ಅಂದರೆ ಏನಂತ ಗೊತ್ತೆ, ಒಂದು ಸ್ಕೀಮು ಈ ಟೈಮಿಗೆ ಆಗೋಗಿತ್ತೆ, ಒಂದು ಕೆಲಸ, ಒಂದು ಆಫರು ಈ ಟೈಮಿಗೆ ಆಗೋಗಿತ್ತು, ಆದಮೇಲೆ ಕೊಡೋದಿಲ್ಲ ಆಫರ್ ಅಂತದ್ದು. ಇನ್ನೊಂದು ಬಂದು ಫಾಲ್ ಶಾರ್ಟ್ ಆಫ್, ಎಷ್ಟು ಬೇಕೋ ಅಷ್ಟು ಇಲ್ಲ. ಇಷ್ಟು ಮುಂಚೆ ಹೇಳಿದ್ರೆ ರನ್ಔಟ್ ಆಗಿದ್ದ ಅಂತಂದರೆ ಅವನು ಎಷ್ಟು ಬ್ಯಾಟ್ ಇಡಬೇಕಾಗಿತ್ತೋ ಅಷ್ಟು ಬ್ಯಾಟ್ ಇಟ್ಟಿಲ್ಲ, ಸ್ವಲ್ಪ ಕಮ್ಮಿ ಇದೆ, ಔಟ್ ಆಗಿದ್ದಾನೆ. ಹಂಗೂ ಯೂಸ್ ಮಾಡ್ಬೋದು. ಇಲ್ಲದ್ರೆ ನಮಗೇನೋ ಐಡಿಯಾ ಬರಬೇಕಾಗಿತ್ತು, ಬಂದಿಲ್ಲ, ಐ ರ್ಯಾನ್ ಔಟ್ ಆಫ್ ಐಡಿಯಾಸ್. ಇಲ್ಲ, ರಾತ್ರಿ ಮಲ್ಕೊಂಬಕ್ಕಾಗಿ ಚಳಿ ಆಗ್ತಾ ಇದೆ, ಒಂದು ಬೆಡ್ಶೀಟ್ ಬೇಕು ಹೊದ್ಕೊಂಬಕ್ಕೆ. ಇಲ್ಲ, ಐ ರ್ಯಾನ್ ಔಟ್ ಆಫ್ ಎ ಬೆಡ್ಶೀಟ್, ಐ ರ್ಯಾನ್ ಔಟ್ ಆಫ್ ಎ ಕ್ವಿಲ್ಟ್. ಕ್ವಿಲ್ಟ್ ಅಂದರೆ ಬೆಡ್ಶೀಟ್, ಹೊದ್ಕೊಂಬೋದು. ರಗ್ ಅಂತೀವಲ್ಲ ನಾವು, RUG ರಗ್, ಅದು ಇಂಗ್ಲೀಷ್ ವರ್ಡ್ ಆ್ಯಕ್ಚುಲಿ, RUG. ಸೊ ಲ್ಯಾಕ್ ಆಫ್ ರಗ್, ಲ್ಯಾಕ್ ಆಫ್ ಬೆಡ್ಶೀಟ್, ಲ್ಯಾಕ್ ಆಫ್ ಕ್ವಿಲ್ಟ್ಸ್ ಮೇಡ್ ಮೀ ಶಿವರ್ ಲಾಸ್ಟ್ ನೈಟ್. ಹಾಗೆ ಇನ್ನೊಂದು ನೋಡ್ರಿ, ಲೆಟ್ ಅಸ್ ಪ್ಲೇಸ್ ಎನ್ ಆರ್ಡರ್ ಬಿಫೋರ್ ದಿ ಆಫರ್ ರನ್ಸ್ ಔಟ್. ಈ ಆಫರು ಆಗೋಗಿತ್ತೆ 1 or 2 days. ಆಫರ್ಸ್ ಇತ್ತವಲ್ಲ, ನೀವು ಪ್ರೆಷರ್ ಕುಕ್ಕರ್ ಕೊಂಡ್ಕೊಂಡ್ರೆ ಒಂದು ಸಣ್ಣ ಜಾರ್ ಕೊಡ್ತೀವಿ ಫ್ರೀಯಾಗಿ. ಇಲ್ಲದ್ರೆ 5000 ರೂಪಿ ಕ್ಲೋತ್ಸ್ ನೀವು ಕೊಂಡ್ಕೊಂಡ್ರೆ 300 ರೂಪೀಸ್ ಇರೋ ಸ್ಯಾರಿ ಒಂದು ಕೊಡ್ತೀವಿ. ಇಂಥ ಆಫರ್ಸ್ ಇರ್ತೀವಲ್ಲ, 2 ಪರ್ಚೇಸ್ ಮಾಡಿದ್ರೆ ಒಂದು ಫ್ರೀಯಾಗಿ ಕೊಡ್ತೀವಿ, ಇಂಥವು ಇರ್ತೀವಲ್ಲ ಅಂತ. ಅದನ್ನು ಟೈಮ್ ಆಗೋತಾ ಇದೆ. ಸೊ ಲೆಟ್ ಅಸ್ ಪ್ಲೇಸ್ ಎನ್ ಆರ್ಡರ್ ಬಿಫೋರ್ ದಿ ಆಫರ್ ರನ್ಸ್ ಔಟ್, ಬಿಫೋರ್ ದಿ ಆಫರ್ ಎಕ್ಸ್ಪೈರ್ಸ್, ಬಿಫೋರ್ ದಿ ಆಫರ್ ಕಮ್ಸ್ ಟು ಎನ್ ಎಂಡ್. ಅದು ಟೈಮ್ ಆಗೋತಾ ಇದೆ. ಅದಕ್ಕೆ ನೀವು ಕೇಳ್ತಾ ಇರ್ತೀರಿ, ಕ್ವಿಜ್ನಲ್ಲಿ ಅಂತ ಇರ್ತಾರೆ, ಯುವರ್ ಟೈಮ್ ಈಸ್ ರನ್ನಿಂಗ್ ಔಟ್, ನಿಮ್ಮ ಟೈಮ್ ಆಗೋತಾ ಇದೆ, ಮೇಕ್ ಇಟ್ ಫಾಸ್ಟ್, ಮೇಕ್ ಇಟ್ ಕ್ವಿಕ್ ಅಂತ ಇರ್ತಾರೆ ಟೀಚರ್ಸು, ಕ್ವಿಜ್ನಲ್ಲಿ ಮಾಸ್ಟರ್ಸ್ ಅಂತ ಅವರು. ಸರಿ, ಇನ್ನೊಂದು ಇಷ್ಟು ಮುಂಚೆ ಹೇಳ್ದಲ್ಲ, ರ್ಯಾನ್ ಔಟ್ ಆಫ್ ಕ್ವಿಲ್ಟ್ಸ್. ರಾತ್ರಿ ಎಷ್ಟು ಬೇಕಾಗಿತ್ತೋ ಅಷ್ಟು ಇಲ್ಲ ಹೊದ್ದುಕೊಂಬಾಕೆ, ಅದಕ್ಕೂ ಚಳಿ ಆಗಿದೆ. ಅಕ್ಕಿ ಬೇಕು, 5 ಜನ ಗೆಸ್ಟ್ಸ್ ಬಂದಾರೆ, ಅಷ್ಟು ಅಕ್ಕಿ ಇಲ್ಲ, ಅಷ್ಟು ಬೇಳೆ ಇಲ್ಲ, ಅಷ್ಟು ಕಾಯಿಪಲ್ಯ ಇಲ್ಲ. ಐ ರ್ಯಾನ್ ಔಟ್ ಆಫ್ ವೆಜಿಟಬಲ್ಸ್ ಲಾಸ್ಟ್ ನೈಟ್, ಐ ರ್ಯಾನ್ ಔಟ್ ಆಫ್ ರೈಸ್ ಲಾಸ್ಟ್ ನೈಟ್. ಹಾಗೆ ಫಾಲ್ ಶಾರ್ಟ್ ಆಫ್. ನೆಕ್ಸ್ಟ್ ಒನ್, ರನ್ ಆನ್. ರನ್ ಆನ್ ಅಂದರೆ ಒಂದು ಆಗೋಗದಾಗಿ ಬರ್ತಾನೇ ಇದೆ, ಟಿ ವಿನಲ್ಲಿ ಸೀರಿಯಲ್ ಥರ ಬರ್ತಾನೇ ಇದೆ, ಯಾವಾಗ ಆಗೋಗಿತ್ತು ಗೊತ್ತಿಲ್ಲ. ನಿಮಗೆ ಗೊತ್ತಲ್ಲ, ಕನ್ನಡದಲ್ಲಿ ಕಾದಂಬರಿ ಅಂತ ಒಂದಿದೆ, ಕಾದಂಬರಿ ಅಂತ. ಅದು ಎಷ್ಟು ವರ್ಷದಿಂದ ಬರ್ತಾ ಇದೋ ಹೇಳೋಕೆ ನನಗೆ ನೆನಪಿಗಿಲ್ಲ. ಅದನ್ನು ನೋಡ್ತಾ ಇರೋ ಸತ್ತೋಗಿದ್ದಾರೆ ಜನ ಕೂಡ ಅವಾಗೆ, ಆದರೆ ಕಂಟಿನ್ಯೂ ಆಗ್ತಾನೆ ಇದೆ. ಅವ್ರ ಮಕ್ಕಳು ನೋಡ್ತಾನೆ ಇದ್ದಾರೆ ಇನ್ನು ಅದನ್ನು. ಮತ್ತೆ ಇವಾಗೇ ಆಗೋಗಿಲ್ಲ ಅದು.
ಅಂತ ಇರ್ತವೆ ಸೀರಿಯಲ್ಸ್ ಸ್ವಲ್ಪ ಅಂಥವುದನ್ನು ಅನ್ಬೋದು. ದ ಸೀರಿಯಲ್ ರ್ಯಾನ್ ಆನ್ ಫಾರ್ ಇಯರ್ಸ್, ವರ್ಷದಗಟ್ಟು ಬರ್ತಾನೇ ಸೀರಿಯಲ್ ಇನ್ನು ಅದು. ಯಾಕೆ? ಪ್ರತಿಯೊಂದು ಆ್ಯಕ್ಷನ್ ಸೀನ್ ಕೂಡ ಅದನ್ನು ಎಳಿತಾ ಇರ್ತಾರೆ ಎಲಾಸ್ಟಿಕ್ ಥರ ಅನ್ನೋದು. ಹೀರೋಯಿನ್ನೋ ಆರ್ ಹೀರೋಯಿನ್ ಅವರ ಅತ್ತೆನೋ ಹೀರೋ ತಂಗಿನೋ ಯಾರೋ ಗ್ಲಾಸ್ನಲ್ಲಿ ಏನೋ ಕುಡಿಬೇಕು, ಅದನ್ನು 1 ನಿಮಿಷ ನೋಡಿಸ್ಬೋದು, 50 ಸೆಕೆಂಡ್ 30 ಸೆಕೆಂಡ್ಸ್ ನೀಡ್ಬೋದು. ಅಲ್ಲ, ಅದನ್ನೇ ನೋಡಿಸ್ತಾನೇ ಇರ್ತಾರೆ. ಅವನು ಗ್ಲಾಸ್ ತೊಗೊಂಬೋದು ಎಲ್ಲ 5 ನಿಮಿಷ, ಮೂತಿಗೆ ಆನಿಸ್ಕೊಂಬೋದು 3 ನಿಮಿಷ, ಕುಡಿಯೋದು 2 ನಿಮಿಷ. ಆದಮೇಲೆ ಏನಾಗಿದೆ, ಬರೋ ಸೋಮವಾರ ಅಂತ ಆಗ್ತಾರೆ. ಪ್ರಾಣೇಶ್ ಅವರು ಇದ್ರ ಮೇಲೆ ಭಾಳ ಜೋಕ್ಸ್ ಮಾಡಿದ್ದಾರೆ, ನೋಡ್ತಾ ಇರ್ತೀರಲ್ಲ ನೀವು. ಸೊ ಹಾಗೆ ಅಷ್ಟು ಡಿಲೇ ಆಗ್ತಾ ಇದೆ, ಸೀರಿಯಲ್ ಬರ್ತಾನೇ ಇದೆ. ಹಂಗೆ ಸೀರಿಯಲ್ಸ್ ಇದ್ರೆ ಕనుక ದ ಸೀರಿಯಲ್ ರ್ಯಾನ್ ಆನ್ ಫಾರ್ ಇಯರ್ಸ್. ಇನ್ನೊಂದು ಪ್ರೀ ಆಕ್ಯುಪೈಡ್, ಭಾಳ ಇಂಪಾರ್ಟೆಂಟ್ ಇದು. ಪ್ರೀ ಆಕ್ಯುಪೈಡ್ ಅದೇನು ಅರ್ಥ ಅಂದರೆ, ನಿಮ್ಮ ಮನಸ್ಸಿನಲ್ಲಿ ಬೇರೆ ಒಂದು ಆಲೋಚನೆ ಇದೆ, ಆರ್ ನೀವು ಯಾರಿಗೋಸ್ಕರ ನೋಡ್ತಾ ಇದ್ದೀರಿ, ಅವ್ರು ಬರಬೇಕು ಫಂಕ್ಷನ್ಗೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ, ಅವ್ರಿನ್ನ ಬಂದಿಲ್ಲ. ಇವಾಗ ಬೇರೆಯವರು ಬೇರೆಯವ್ರು ಬಂದು ನೀನು ಮಾತಾಡಿಸ್ತಾ ಇದ್ದಾರೆ, ನೀನು ಸುಮ್ಮನೆ ಹಲೋ 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 ಅಂತ ಇರ್ತಿ. ನಿನ್ನ ಮನಸ್ಸು ಇಲ್ಲಿಲ್ಲ, ನಿನ್ನ ಮನಸ್ಸು ಅಲ್ಲಿದೆ, ಅವ್ರ ಮೇಲಿದೆ. ಯಾವುದೋ ಒಂದು ಆಲೋಚನೆ ಬಗ್ಗೆಗೆ ಮೈಂಡ್ ಎಲ್ಲ ತುಂಬಿ ಹೋದರೆ ಅದನ್ನು ನೀವು ಅನ್ಬೋದನ್ನ ಮಾತು ಏನಂತ, ರನ್ ಆನ್. ಎ ಥಾಟ್ ಈಸ್ ರನ್ನಿಂಗ್ ಆನ್ ಫಾರ್ ಲಾಟ್ ಆಫ್ ಟೈಮ್ ದೀಸ್ ಡೇಸ್ ಇನ್ ಮೈ ಮೈಂಡ್. ಮೈ ಥಾಟ್ಸ್ ಆರ್ ರನ್ನಿಂಗ್ ಟೂ ಮಚ್ ಆನ್ ಡೆತ್ ನವೇಡೇಸ್. ಮೃತ್ಯು, ಸಾವು ಅಂಶದ ಮೇಲೆ ನನ್ನ ಆಲೋಚನೆ ನಡುವೆ ಭಾಳ ಅದರ ಮೇಲೆ ಆಲೋಚನೆ ಇಟ್ಟಿದ್ದೀನಿ, ಅದರ ಮೇಲೆ ಗಮನ ಕೊಟ್ಟಿದ್ದೀನಿ. ಸ್ವಲ್ಪ ಜನಗೆ ಕಾರ್ ಕೊಂಡ್ಕೋಬೇಕು, ಅದೇ ಗಮನ ಯಾವಾಗೂ. ಆರು ಭೂಮಿ ಕೊಂಡ್ಕೋಬೇಕು, ಅದೇ ಗಮನ, ಅದೇ ಆಲೋಚನೆ ಯಾವಾಗೂ. ಆರು ದೊಡ್ಡ ಮನೆ ಕಟ್ಕೋಬೇಕು, ಫಾರಿನ್ಗೆ ಹೋಗಬೇಕು, ಇಂಥವೇ. ಅವ್ರನ್ನೇ ಮದುವೆ ಮಾಡ್ಕೋಬೇಕು, ಅವನ್ನೇ ಮಾಡ್ಕೋಬೇಕು, ಅವಳನ್ನೇ ಮಾಡ್ಕೋಬೇಕು, ಇದೇ ಮನಸ್ಸೆಲ್ಲ ಇದೇ ಇರುತ್ತೆ ನೋಡ್ರಿ. ಅಂಥದ್ದು ಪ್ರೀ ಆಕ್ಯುಪೈ. ಅವ್ರಿಗೆ ಏನನ್ನ ಬೇರೆ ಹೇಳಿದ್ರೆ ಕೂಡ ಸರಿ ಕೇಳೋದಿಲ್ಲ ಅವರು. ಬಿಕಾಸ್ ದಿ ಥಾಟ್ಸ್ ಆರ್ ನಾಟ್ ಆನ್ ಅಸ್ ಬಟ್ ಆನ್ ಅದರ್ಸ್. ಏನನ್ಬೋದು, ಮೈ ಥಾಟ್ಸ್ ಆರ್ ರನ್ನಿಂಗ್ ಟೂ ಮಚ್ ರನ್ನಿಂಗ್ ಆನ್ ಡೆತ್ ನವೇಡೇಸ್ ಆರ್ ದೀಸ್ ಡೇಸ್. If you are having one particular thought in your mind and not able to concentrate on other thoughts, then you are preoccupied. Then you are running on that particular thought. ಸ್ಕ್ರ್ಯಾಪ್ ಥ್ರೂ ಅಂದರೆ ಕೂಡ ಅರ್ಥ ಬಂದು ಪುಲ್ ಥ್ರೂ ಅಂದೇನೆ, ಪುಲ್ ಥ್ರೂ ಆಲ್ಮೋಸ್ಟ್ ಸೇಮ್, ಅದೇ ಅನ್ಕೋಬೋದು. ಏನಂತ, ಟು ಸಕ್ಸೀಡ್ ವಿತ್ ಡಿಫಿಕಲ್ಟಿ. ಅಷ್ಟು ಈಸಿಯಾಗಿ ಅಲ್ದಾಗಿ ಹೆಂಗೋ ಪಾಸ್ ಆಗಿದ್ದೀನಿ. ಅಂದರೆ ನನಗೆ ಎಕ್ಸಾಮ್ ಬರೆದ್ರೆ 35 ಬರಬೇಕು, ಅದಕ್ಕೆ 100ಗೆ 35 ಬರಬೇಕು. ನನಗೆ ಎಷ್ಟು ಮಾರ್ಕ್ ಬಂದಿವೆ ಅಂದರೆ 34.75 ಬಂದಿವೆ. ಯಾರೋ ಪಾಪ ನನ್ನ ಮೇಲೆ ಸ್ವಲ್ಪ ದಯೆ ತೋರಿಸಿ 0.25 ಆ್ಯಡ್ ಮಾಡಿ 35 ಮಾಡಿ ನನ್ನ ಪಾಸ್ ಮಾಡಿದ್ದಾರೆ. ಅವಾಗ ಅನ್ಬೋದು ನಾನು, somehow I managed to scrap through the exam. I passed not with lot of ease, no, with difficulty I passed. ನನಗೆ 100ಗೆ 70, 80 ಬಂದಿಲ್ಲ, 35 ಬಂದಿವೆ. 35 ಕೂಡ ಅಲ್ಲ, 34.75 ಬಂದರೆ ಯಾರೋ 0.25 ಅದಕ್ಕೆ ಆ್ಯಡ್ ಮಾಡಿ ನನ್ನ ಪಾಸ್ ಮಾಡಿ ಎಲ್ಲನೂ ಹೋಗಂತ ಹಂಗೆ ಮಾಡಿದ್ದಾರೆ. ಹಾಗೆ ನಾನು ಪಾಸ್ ಆಗಿದ್ದೀನಿ. ಅದರ್ವೈಸ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಥ್ರೂ. ಸೊ ಸ್ಕ್ರ್ಯಾಪ್ ಥ್ರೂ, ಗೆಟ್ ಥ್ರೂ, ಪುಲ್ ಥ್ರೂ ಅಂದರೆ ಗೆಟ್ ಸಮಥಿಂಗ್ ವಿತ್ ಗ್ರೇಟ್ ಡಿಫಿಕಲ್ಟಿ. ಸೆಂಟೆನ್ಸ್ ನೋಡ್ರಿ, ಹೌ ಐ ಮ್ಯಾನೇಜ್ ಟು ಸ್ಕ್ರ್ಯಾಪ್ ಥ್ರೂ ದಿ ಎಕ್ಸಾಮ್ ಈ ಸ್ಟಿಲ್ ಎ ಮಿಸ್ಟ್ರಿ. ನನಗೆ ಮಿಸ್ಟ್ರಿ, ನಾನು ಹೆಂಗೆ ಪಾಸ್ ಆಗಿದ್ದೀನೋ ಈ ಎಕ್ಸಾಮ್ ಅಂತ ನನಗೆ ನಂಬಿಕೆ ಇರಲಿಲ್ಲ, ಪಾಸ್ ಆಗಿದ್ದೀನಿ ಅಂಥದನ್ನು ಸ್ಕ್ರ್ಯಾಪ್ ಥ್ರೂ. ಟೀಮ್ ಕೂಡ ಹೇಳ್ಬೋದು, ಈ ಟೀಮ್ ಹೆಂಗೆ ಮ್ಯಾಚ್ ಗೆದ್ದಿತ್ತೋ ಇದು ಅದು ಸೋತೋಗಿತ್ತು ಅಂದ್ಕೊಂಡ್ರು, ಇದು ಗೆದ್ದಿದೆ. somehow ದಿ ಟೀಮ್ ಸ್ಕ್ರ್ಯಾಪ್ಡ್ ಥ್ರೂ ದಿ ಮ್ಯಾಚ್, ಅದರ್ವೈಸ್ ಇಟ್ ಕುಡ್ ನಾಟ್ ಹ್ಯಾವ್ ಒನ್. ಆ ಟೀಮಿಗೆ ಗೆಲ್ಲಬೇಕಾಯಿತು, ಇದು ಗೆದ್ದಿದೆ. ಅಷ್ಟು ಡಿಫಿಕಲ್ಟ್ ಮ್ಯಾಚ್ ಅದು. somehow ಇಟ್ ಸ್ಕ್ರ್ಯಾಪ್ಡ್ ಥ್ರೂ, ರೈಟ್.
ಸಿ ಥ್ರೂ ಒನ್ಸ್ ಅಗೈನ್ ವೆರಿ ಇಂಪಾರ್ಟೆಂಟ್. ಒಂದು ಮೀನಿಂಗ್ ಏನು, ಕಷ್ಟ ಇದ್ದರೆ ಕೂಡ ಒಂದು ಕೆಲಸನ ಪೂರ್ತಿ ಮಾಡೋದು. ಇನ್ನೊಂದು ಮೀನಿಂಗ್ ಬಂದು ಯಾವುದನ್ನು ನಾವು ಮುಂದೆ ಡಿಟೆಕ್ಟ್ ಮಾಡೋದು. ಡಿಟೆಕ್ಟಿವ್ಸ್ ಅಂದರೆ ಏನು ಗೊತ್ತಾ, ಏನು ಜರುಗಿದೋ ಅವರು ಥಿಂಕ್ ಮಾಡಿ ಅವರ ಇಂಟೆಲಿಜೆನ್ಸ್ ಎಲ್ಲ ಉಪಯೋಗಿಸಿ ಕಣ್ಕೊತಾ ಇರ್ತಾರೆ, ಯಾರು ಕಳ್ಳ ಯಾರು ಹಂತಕ ಅನ್ನೋರು. ಅದನ್ನು ಡಿಟೆಕ್ಟಿಂಗ್ ಅಂತಾರೆ. ಅಂದರೆ ಏನು ಜರುಗಿದೆ ಅಂತ ನಾವು ಕಂಡಿಟ್ರೆ ಡಿಟೆಕ್ಟಿಂಗ್ ಅಂತಾರೆ. ಎರಡು ಮೀನಿಂಗ್ಸ್ ಇವೆ. ಒಂದೇನೋ ಕಷ್ಟ ಇದ್ದರೆ ಕೂಡ ಒಂದು ಕೆಲಸನ ಪೂರ್ತಿ ಮಾಡೋದು, ಇನ್ನೊಂದು ಏನೋ ಜರುಗುತ್ತಾ ಇದೆ ಅಂತ ಹೇಳಿ ಸಸ್ಪೆಕ್ಟ್ ಮಾಡಿ ಕಂಡುಹಿಡೋದು. ಫಸ್ಟ್ ಎಕ್ಸಾಂಪಲ್, ಹಿ ಪ್ಲೀಡೆಡ್ ವಿತ್ ದ ಡಿಟೆಕ್ಟಿವ್ ಟು ಸಿ ಹಿಮ್ ಥ್ರೂ. ಆತ ಆ ಧನವಂತ, ಆ ಶಾಹುಕಾರು ಡಿಟೆಕ್ಟಿವ್ನ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಹೆಂಗನ್ನ ಆಗಲಿ ನೀವು ಇಲ್ಲೇ ನಮ್ಮನೆಗೆ ಇದ್ದು ನನ್ನ ಈ ಕಷ್ಟದಿಂದ ಫರಕ್ ಹಾಕಿರಿ ಅಂತ. ಪ್ಲೀಸ್ ಸಿ ಮೀ ಥ್ರೂ ಅಂದರೆ ಪ್ಲೀಸ್ ಹೆಲ್ಪ್ ಮೀ ಕಮ್ ಔಟ್ ಆಫ್ ದಿಸ್ ಡಿಫಿಕಲ್ಟಿ. ಡೋಂಟ್ ಗೋ. ನೀವು ಬೇರೆ ಕಡೆಗೆ ಹೋದರೆ ನಾನು ಸಾಯಿಸಿಬಿಡ್ತಾರೆ ಅವರು. ನೀವು ಇಲ್ಲೇ ಇದ್ದು ಅವ್ರನ್ನ ಹಿಡ್ಕೊಂಡು ಪೊಲೀಸಿಗೆ ನೀವು ಕೊಟ್ಬಿಡ್ರಿ. ಐ ಕಾಂಟ್ ಫರ್ಗೆಟ್ ಯುವರ್ ಹೆಲ್ಪ್. ಐ ವಿಲ್ ಬಿ ಗ್ರೇಟ್ಫುಲ್ ಟು ಯು ಥ್ರೂ ಔಟ್ ಮೈ ಲೈಫ್. ಪ್ಲೀಸ್ ಸಿ ಮೀ ಥ್ರೂ. ನಾನೇನು ಓದ್ಕೊಂಡಿಲ್ಲೋ, ನೀನೇ ನನ್ನ ಹೆಂಗೋ ನಂಗೆ ಹೇಳಿಕೊಟ್ಟು ಪರೀಕ್ಷೆಯಲ್ಲಿ ನನ್ನ ಪಾಸ್ ಮಾಡಿಸ್ಬೇಕು ನೀನೇ. ಪ್ಲೀಸ್ ಸಿ ಮೀ ಥ್ರೂ ಇನ್ ದಿ ಎಕ್ಸಾಮ್. ಐ ಹ್ಯಾವ್ ನಾಟ್ ರೆಡ್ ಎನಿಥಿಂಗ್ ಅಟ್ ಆಲ್. ನೀನೇ ದಿಕ್ಕು ನನಗೆ ಇವಾಗ ಅಂಬೋದನ್ನು ಸಿ ಥ್ರೂ. ಇನ್ನೊಂದು, ಐ ಕುಡ್ ನಾಟ್ ಸಿ ಥ್ರೂ ದೇರ್ ಕ್ಲವರ್ ಪ್ಲ್ಯಾನ್ ಅಗೇನೆಸ್ಟ್ ಮೀ. ಯಾರೋ ಇಬ್ಬರು ನನ್ನ ಜೊತೆಗೆ ಸ್ವಲ್ಪ ಕ್ಲವರ್ ಪ್ಲ್ಯಾನ್ ಹಾಕಿದ್ದಾರೆ, ನನ್ನ ದೆಬ್ಬೆ ಹೊಡಿಬೇಕು ಅಂತ. ಅವರಿಬ್ಬರು ಅಂಥ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು. ಅವರಿಬ್ಬರೇ ಮಾತಾಡ್ಕೊಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಒಂದು ದಿನ ನನ್ನ ಮೇಲೆ ಅವರು ಆ ಪ್ಲ್ಯಾನ್ನ ಯೂಸ್ ಮಾಡಿದ್ದಾರೆ. ನಾನು ಸಫರ್ ಆಗಿದ್ದೆ. ನಾನು ಆಶ್ಚರ್ಯಪಟ್ಟಿದ್ದೀನಿ, ಅವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ. ನಂಗೆ ಗೊತ್ತೇ ಇರಲಿಲ್ಲ. ಅಷ್ಟು ಸೀಕ್ರೆಟ್ಟಾಗಿ ಕ್ಲವರಾಗಿ ಮಾಡಿದ್ದಾರೆ. ನಾನು ಕಂಡಿಟ್ಟಿದ್ರೆ ಐ ವಾಸ್ ಏಬಲ್ ಟು ಸಿ ಥ್ರೂ ದೈರ್ ಗೇಮ್ ಪ್ಲ್ಯಾನ್. ನಂಗೆ ಅರ್ಥ ಆಗಿದ್ದೀನಿ ಏನು ಮಾಡ್ತಾರೆ, ಅದೇ ನಂಗೆ ಅರ್ಥ ಆಗಿದ್ದರೆ. ಅರ್ಥ ಮಾಡ್ಕೊಂಡಿಲ್ಲ ನಾನು. ಐ ಕುಡ್ ನಾಟ್ ಸಿ ಥ್ರೂ ದೇರ್ ಗೇಮ್ ಪ್ಲ್ಯಾನ್, ಸೊ ದೇ ಗೇವ್ ಮೀ ಎ ಶಾಕ್. ಹಾಗೆ ಇಫ್ ಯು ಆರ್ ಏಬಲ್ ಟು ಡಿಟೆಕ್ಟ್ ಸಂಬಡೀಸ್ ಪ್ಲ್ಯಾನ್ಸ್ ಅಗೇನೆಸ್ಟ್ ಯು, ಯು ಆರ್ ಏಬಲ್ ಟು ಸಿ ಥ್ರೂ. If you are not able to understand their game plan, you are not able to see through their clever plans. Right. Last but one ಸ್ನೇಹಿತರೆ, ಸೆಟಪ್. ಒಂದು ಸೆಟಪ್ ನಿಮ್ಗೆ ಗೊತ್ತಿರುತ್ತೆ, ಏನಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಒಂದು ವೆಂಚರ್ನ ಸ್ಟಾರ್ಟ್ ಮಾಡೋದು. ಮೈ ಅಂಕಲ್ ವಾಂಟ್ಸ್ ಟು ಸೆಟಪ್ ಎ ಗ್ರಾಸರಿ ಸ್ಟೋರ್ ನೆಕ್ಸ್ಟ್ ಮಂತ್ ನಮ್ಮ ಅಂಕಲ್ ಒಂದು ಶಾಪನ್ನ ಓಪನ್ ಮಾಡ್ತಾ ಇದ್ದಾರೆ. ಗ್ರಾಸರಿ ಸ್ಟೋರ್, ಕಿರಾಣ. ಅದು ಗೊತ್ತು ನಿಮಗೆ. ಇದು ಬೇರೆ ಎರಡು ಮೀನಿಂಗ್ಸ್. ಒಂದೇನು ಅಪಾಯಿಂಟ್ಮೆಂಟ್ ತೊಗೊಂಬೋದು ಡಾಕ್ಟ್ರ್ ಜೊತೆಗೆ, ಆರ್ ಸಮ್ ಕಲೆಕ್ಟರ್ ಜೊತೆಗೆ, ಅಮಾತ್ಯರ ಜೊತೆಗೆ ಅಪಾಯಿಂಟ್ಮೆಂಟ್ ತೊಗೊಂಬೋದು. ಇನ್ನೊಂದು ಬಂದು ಯಾರನ್ನ ಅವ್ರ ತಪ್ಪು ಇಲ್ದ ಹೋದರೆ ಕೂಡ ಅವ್ರನ್ನ ಒಂದು ಕೇಸ್ನಲ್ಲಿ ಇರಿಕ್ಸೋದು, ಅವ್ರನ್ನ ಇನ್ವಾಲ್ವ್ ಮಾಡೋದು. ಅವ್ರ ತಪ್ಪೇನಿಲ್ಲ, ಅವರ ಹೆಸರು ಹೇಳಿ ಅವ್ರನ್ನ ಈ ಕೇಸ್ನಲ್ಲಿ ಬಲಿ ಮಾಡಿದ್ದೀರಿ ಅಂತ, ಅದನ್ನು ಇನ್ಕ್ರಿಮಿನೇಟಿಂಗ್ ಅಂತಾರೆ. ನೋಡ್ರಿ, ಫಸ್ಟ್ ಎಕ್ಸಾಂಪಲ್, ವಿ ಹ್ಯಾವ್ ಸೆಟಪ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡಾಕ್ಟರ್ ಇನ್ ದ ಈವ್ನಿಂಗ್. ಸಾಯಂಕಾಲ ನಮಗೆ ಡಾಕ್ಟರು ಅಪಾಯಿಂಟ್ಮೆಂಟು ಕೊಟ್ಟಿದ್ದಾರೆ. ಅಂದರೆ ನಾವು ಡಾಕ್ಟರ್ ಜೊತೆಗೆ ಅಪಾಯಿಂಟ್ಮೆಂಟು ಇಟ್ಟುಕೊಂಡಿದ್ದೀವಿ, ನಾವು ಹೋಗಿ ಅವ್ರನ್ನ ಮೀಟ್ ಆಗಬೇಕು. ವಿ ಹ್ಯಾವ್ ಫಿಕ್ಸ್ಡ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡಾಕ್ಟರ್. ಫಿಕ್ಸಿಂಗ್ನ ಸೆಟಪ್ ಅಂತ ಅನ್ಬೋದು. ಇನ್ನೊಂದು, ಹೀ ಈಸ್ ಇನ್ನೋಸೆಂಟ್. ಅವನ ಅಮಾಯಕ ಪಾಪ. ಯಾರೋ ಸಂಬಡಿ ಅವನ್ನ ಈ ಕೇಸ್ನಲ್ಲಿ ಇರಿಕಿಸಿದ್ದಾರೆ. ಹೀ ಈಸ್ ಇನ್ನೋಸೆಂಟ್, ಸಂಬಡಿ ಸೆಟ್ ಹಿಮ್ ಅಪ್. ಅಂದರೆ ಸಂಬಡಿ ಫಾಲ್ಸ್ಲಿ ಇನ್ಕ್ರಿಮಿನೇಟೆಡ್ ಹಿಮ್. ಅವನು ತಪ್ಪೇನಿಲ್ಲ ಪಾಪ, ಅವನಿಗೇನು ಗೊತ್ತಿಲ್ಲ, ಅವನು ಶುದ್ಧ ಅಮಾಯಕ. ಅವನ್ನ ಈ ಕೇಸ್ನಲ್ಲಿ ಇರಿಕಿಸಿದ್ದಾರೆ, ಅವ್ರು ತಪ್ಪಿಸ್ಕೊಂಡಿದ್ದಾರೆ. ಅದನ್ನು ಸೆಟ್ಟಿಂಗ್ ಅಪ್ ಸಮ್ ಒನ್ ಇನ್ ದ ಕೇಸ್ ಅಂತಾರೆ. ಲಾಸ್ಟ್ ಸ್ನೇಹಿತರೆ, ಸ್ಕೇಲ್ ಬ್ಯಾಕ್ ಆರ್ ಸ್ಕೇಲ್. ಎರಡು, ಸ್ಕೇಲ್ ಬ್ಯಾಕ್ ಅಂದರೆ ಒಂದೇ, ಸ್ಕೇಲ್ ಡೌನ್ ಕೂಡ ಒಂದೇ. ಭಾಳ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಬಂದಿತ್ತಿದ್ದು ಏನಂದರೆ, ಯಾವಾಗನ್ನ ಒಂದು ಕಂಪನಿ ತಾನು ಎಷ್ಟು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೋ, ಎಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೋ ಫಸ್ಟ್ ಅಂದ್ಕೊಂಡಿರುತ್ತೆ. ಆದಮೇಲೆ ಸ್ವಲ್ಪ ಇಬ್ಬಂದಿ ಬರುತ್ತೆ. ಮಳೆ ಹಿಡ್ಕೊಂಡಿತ್ತೆ, ಆರ್ ಕೋವಿಡ್ ವೈರಸ್ ಬರುತ್ತೆ,
ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ಏನು ಮಾಡುತ್ತೆ, ಅನ್ಕೊಂಡಷ್ಟು ಮಾಡೋಕ್ಕಾಗೋದಿಲ್ಲ ಈ ಸಾರಿ, ಸ್ವಲ್ಪ ಕಮ್ಮಿ ಮಾಡ್ಕೊಂಬೋಣ ಅದನ್ನು. ಅಂದರೆ 10,000 ಮೆಟ್ರಿಕ್ ಟನ್ಸ್ ಐರನ್ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊ 10,000 ಮೆಟ್ರಿಕ್ ಟನ್ಸ್ ಆಫ್ ಐರನ್ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರು. ಆದರೆ ಕೋವಿಡ್ ಬಂದುಬಿಡ್ತು, ಎಲ್ಲ ಸ್ಟಾಪ್ ಆಗಿಬಿಡ್ತು. ಅದನ್ನು ಇವಾಗ ಏನು ಮಾಡಿದ್ದಾರೆ, ದೇ ವರ್ ಏಬಲ್ ಟು ಎಕ್ಸ್ಪೋರ್ಟ್ ಓನ್ಲಿ 3,000 ಅಂತ ಮಾರ್ಚ್ಕೊಂಡಿದ್ದಾರೆ. ಅವರೇ ಚೇಂಜ್ ಮಾಡ್ಕೊಂಡು 10,000 ಆಗೋದಿಲ್ಲ, 3,000 ಮಾಡೋಣ, ಆರ್ 5 ಮಾಡೋಣ, 6 10 ಆದರೆ ಇಂಪಾಸಿಬಲ್. ನಿಮ್ಮ ಪೇರೆಂಟ್ಸ್ ಅಂತ ಇರ್ತಾರೆ, ತಂದೆ ತಾಯಿ ಅಂತ ಇರ್ತಾರೆ, ಎಷ್ಟು ಬರುತ್ತೆ ಮಾರ್ಕ್ಸ್ 100ಗೆ, ನಿಮಗೆ 100ಗೆ ಎಷ್ಟು ಬರ್ತವೆ ಅಂದರೆ ನೀವೇ ಹೇಳ್ರಿ ಅಂತೀವಿ. ಅವ್ರೇನಂತಾರೆ, ಮ್ಯಾಥ್ಸ್ ಅಲ್ಲ, ಯು ಶುಡ್ ಗೆಟ್ 100 ಔಟ್ ಆಫ್ 100 ಅಂತಾರೆ. 100ಗೆ 100 ನನ್ನ ಕೈಲಾಗಲ್ಲ, ಅನ್ಕೋಬೇಕಾಯ್ತು, ನನ್ನ ಕೈಲಾಗಲ್ಲ, ಅಷ್ಟು ಬರೋದಿಲ್ಲ ನನಗೆ. ಅವಾಗ ಏನಂತಾರೆ, ಹೋಗಲಿ 95 ಸರಿನಾ, ಸರಿ ಅಂದರೆ ಏನು ಮಾಡಿದಿರಿ, 5 ಸ್ಕೇಲ್ ಡೌನ್, 5 ಸ್ಕೇಲ್ಡ್ ಬ್ಯಾಕ್, 5 ಮಾರ್ಕ್ ಕಮ್ಮಿ ಮಾಡ್ಕೊಂಡಿದ್ದಾರೆ, ಅವರೇ ಕಮ್ಮಿ ಮಾಡಿದ್ದಾರೆ. ಸೊ ಮೈ ಪೇರೆಂಟ್ಸ್ ಸ್ಕೇಲ್ಡ್ ಮೈ ಟಾರ್ಗೆಟ್ ಮಾರ್ಕ್ಸ್ ಟು 95. ಹಾಗೆ ಓಯಿಂಗ್ ಟು ದ ಎಫೆಕ್ಟ್ ಆಫ್ ಕೋವಿಡ್ ಔಟ್ ಬ್ರೇಕ್, ಅಂದರೆ ಸ್ಪ್ರೆಡ್ ಆಗಿರೋದು, ಬ್ರೇಕ್ಔಟ್ ತಿರುವಾಗಿದ್ದರೆ ಔಟ್ ಬ್ರೇಕ್. ಓಯಿಂಗ್ ಟು ದಿ ಎಫೆಕ್ಟ್ ಆಫ್ ಕೋವಿಡ್ ಔಟ್ ಬ್ರೇಕ್, ಕೋವಿಡ್ ಕಾರಣವಾಗಿ ದಿ ಕಂಪನಿ ಹ್ಯಾಸ್ ಸ್ಕೇಲ್ಡ್ ಬ್ಯಾಕ್ ಆರ್ ಸ್ಕೇಲ್ಡ್ ಡೌನ್. ಯಾವುದನ್ನು ಸ್ಕೇಲ್ ಮಾಡಿದೆ, ಇಟ್ಸ್ ಟಾರ್ಗೆಟ್ನ ಕಮ್ಮಿ ಮಾಡಿಕೊಂಡಿದೆ. 100 ರೂಪಾಯಿ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲ, 80 ಮಾಡಿದಷ್ಟೆ. ಯಾಕೆ, ಕೋವಿಡ್. ಹಾಗೆ ಸೊ ಇಟ್ ಹ್ಯಾಸ್ ರೆಡ್ಯೂಸ್ಡ್ ಇಟ್ಸ್ ಏಮ್, ಇಟ್ಸ್ ಟಾರ್ಗೆಟ್ ಟು ಸಮ್ ಎಕ್ಸ್ಟೆಂಟ್. ಅದನ್ನು ಸ್ಕೇಲಿಂಗ್ ಡೌನ್, ಆಪೋಸಿಟ್ ಸ್ಕೇಲ್ಡ್ ಅಪ್. ಜಾಸ್ತಿ ಮಾಡಿಕೊಂಡ್ರೆ ಸ್ಕೇಲ್ಡ್ ಅಪ್, ಕಮ್ಮಿ ಮಾಡಿದ್ರೆ ಸ್ಕೇಲ್ಡ್ ಡೌನ್ ಆ ಸ್ಕೇಲ್ಡ್ ಬ್ಯಾಕ್. 106 ಸ್ನೇಹಿತರೆ, ಇವತ್ತಿನ ವಿಡಿಯೋ ಆಗೋಗಿದೆ. ಬರೋ 9th ವಿಡಿಯೋ ಈಸ್ ದ ಲಾಸ್ಟ್ ವಿಡಿಯೋ ಆನ್ ಫ್ರೇಜಲ್ ವರ್ಬ್ಸ್. ಅಷ್ಟು ತನಕ ಐ ವಿಶ್ ಆಲ್ ಆಫ್ ಯು ವೆರಿ ಪ್ಲೆಸೆಂಟ್ ಟೈಮ್.